ಧರ್ಮ ಮೇಘ ಮಳೆಯು ಎಂದು ಜಗದಿ ಸುರಿಯಲೇ. ಧರ್ಮ ಮೇಘ ಮಳೆಯು ಎಂದು ಜಗದಿ ಸುರಿಯಲೇ. ಅಧರ್ಮ ರೂಪ ಬರಗಾಲವು ತೊಲಗಿ ಹೋಗಲೇ. ಅಧರ್ಮ ರೂಪ ಬರಗಾಲವು ತೊಲಗಿ ಹೋಗಲೇ. ಶುದ್ಧ ಸಿದ್ಧ ಗುರುಗಳಿಂದ ಬೋಧ ಸುಧೆಯು ಸುರಿಯಲೇ. ಭವಬದ್ಧ ಜೀವರೆಲ್ಲ ಸುಧೆಯ ಕುಡಿಯಲಿ. ಋತಂಭರ ಪ್ರಜ್ಞೆಯಿಂದ ದಿವ್ಯ ಜ್ಞಾನ ಹರಿಯಲಿ. ಶ್ರದ್ಧೆಯುಳ್ಳ ಶಿಷ್ಯರೆಲ್ಲ ಜ್ಞಾನ ಗ್ರಹಿಸಲಿ. ಧರ್ಮ ಮೇಘ ಮಳೆಯು ಇಂದು ಜಗದಿ ಸುರಿಯಲಿ. ಅಧರ್ಮ ರೂಪ ಬರಗಾಲವು ತೊಲಗಿ ಹೋಗಲಿ. ಸತ್ಯ ಶುದ್ಧ ನೀತಿ ಮಳೆಯು ಸತತ ಬೀಳಲಿ. ಜಗದಲ್ಲಿರುವ ಜೀವರೆಲ್ಲ ಮಳೆ ನೀರ ಕುಡಿಯಲಿ. ಸಂತನೆಂಬ ಮೇಘದಿಂದ ದೇವ ಜ್ಞಾನ ಸುರಿಯಲಿ. ಸಾಧು ಮನದ ಮನುಜರೆಲ್ಲ ಜ್ಞಾನ ಪಡೆಯಲಿ. ಧರ್ಮ ಮೇಘ ಮಳೆಯು ಇಂದು ಜಗದಿ ಸುರಿಯಲಿ. ಅಧರ್ಮ ರೂಪ ಬರಗಾಲವು ತೊಲಗಿ ಹೋಗಲಿ. ಯೋಗಿ ತ್ಯಾಗಿ ಮುನಿಗಳಿಂದ ಸಹಸ್ರಾಮೃತವು ಸುರಿಯಲಿ. ಸಂಸಾರದಾಹಿ ಜೀವರೆಲ್ಲ ಯೋಗಾಮೃತವ ಕುಡಿಯಲಿ. ಮಂತ್ರ ಸಿದ್ಧ ಮುನಿಗಳೆಲ್ಲ ಮಂತ್ರ ಮಳೆಯ ಸುರಿಸಲಿ. ಸಕಲ ನರರು ಮಂತ್ರ ಜಲವ ಕುಡಿದು ಸ್ವತಂತ್ರರಾಗಲಿ. ಧರ್ಮ ಮೇಘ ಮಳೆಯು ಇಂದು ಜಗದಿ ಸುರಿಯಲಿ. ಅಧರ್ಮ ರೂಪ ಬರಗಾಲವು ತೊಲಗಿ ಹೋಗಲಿ. ಪರಮ ಸತ್ಯ ಜ್ಞಾನ ಹೊತ್ತ ಜ್ಞಾನ ಮೇಘ ಸುರಿಯಲಿ. ಮರೆತ ಮನುಜರೆಲ್ಲ ಜ್ಞಾನ ಜಲವ ಕುಡಿಯಲಿ. ತಪಗೈದ ತಾಪಸರು ತಪದ ಧಾರೆ ಸುರಿಸಲಿ. ತಾಪದಿಂದ ಬಳಲಿದವರು ತಪೋ ಜಲವ ಕುಡಿಯಲಿ. ಧರ್ಮ ಮೇಘ ಮಳೆಯು ಇಂದು ಜಗದಿ ಸುರಿಯಲಿ. ಅಧರ್ಮ ರೂಪ ಬರಗಾಲವು ತೊಲಗಿ ಹೋಗಲಿ. ಭಕ್ತಿ ಜ್ಞಾನ ವೈರಾಗ್ಯದ ಮಹಾಮಳೆಯು ಬೀಳಲಿ. ಜಗದಿ ಶ್ರದ್ಧೆ ಶಾಂತಿ ಬೆಳೆಯು ಹುಲು ಸಾಗಿ ಬೆಳೆಯಲಿ. ಪರಮ ಸತ್ಯ ಪರಮಾತ್ಮನು ಪರಮ ಕೃಪೆಯ ಸುರಿಸಲಿ. ಆ ಕೃಪೆಯ ಪಡೆದ ಜಗವೆಲ್ಲ ಉದ್ಧಾರವಾಗಲಿ. ಧರ್ಮ ಮೇಘ ಮಳೆಯು ಇಂದು ಜಗದಿ ಸುರಿಯಲಿ. ಅಧರ್ಮ ರೂಪ ಬರಗಾಲವು ತೊಲಗಿ ಹೋಗಲಿ. ಅಧರ್ಮ ರೂಪ ಬರಗಾಲವು ತೊಲಗಿ ಹೋಗಲಿ. ತೊಲಗಿ ಹೋಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಮೊದಲು ಮಾಡಿ ಎಲ್ಲ ದಾರ್ಶನಿಕರನ್ನು ಭಕ್ತಿಯಿಂದ ಸ್ಮರಿಸಿ, ಗ್ರಾಮದೈವ ಕಾಲಭೈರವನಾಥನಿಗೆ ಭಕ್ತಿಯಿಂದ ಹಣೆಮೆಣೆದು, ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ದಿವ್ಯಪಾದ ಪದ್ಮಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ಪಾದಗಳಿಗೂ ಭಕ್ತಿಯಿಂದ ನಮಸ್ಕರಿಸಿ, ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಾವೆಲ್ಲರೂ ಧರ್ಮದ ಮಾರ್ಗವನ್ನು ತಿಳಿಯಬೇಕು, ಅದರಲ್ಲಿ ನಡೆಯಬೇಕು. ನಮ್ಮ ಜೀವನ ಧರ್ಮಮಯವಾಗಬೇಕು. ವಿಶ್ವದಲ್ಲಿ
ಪ್ರತಿಷ್ಠಿತವಾಗಿರುವಂತಹ ಧರ್ಮತತ್ವವನ್ನು ನಾವೆಲ್ಲರೂ ತಿಳಿಬೇಕು. ಯಾಕೆ ಅಂದ್ರೆ ಜಗತ್ತು ನಿಂತಿರುವುದು ಧರ್ಮದ ಮೇಲೆ. ಇಡೀ ಜಗತ್ತೆಲ್ಲ ಎಲ್ಲಿ ಅಡಗಿದೆ ಅಂದ್ರೆ ಧರ್ಮದಲ್ಲಿ ಅಡಗಿದೆ. ಯಾವ ಮನುಷ್ಯ ಧರ್ಮವನ್ನು ತಿಳಿದನೋ ಅವನು ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ. ಸರ್ವಂ ಸತ್ಯೇ ಪ್ರತಿಷ್ಠಿತಂ, ಎಲ್ಲವೂ ಸತ್ಯದಲ್ಲಿ ಧರ್ಮದಲ್ಲಿ ಪ್ರತಿಷ್ಠಿತ ಆಗ್ಯದ. ಒಬ್ಬ ಮನುಷ್ಯ ದೇವನಾಗಿ ಪೂಜೆಗೊಳ್ಳುವುದು ಯಾವಾಗ? ಮನುಷ್ಯ ತನ್ನ ಮಾನವೀಯ ಮಿತಿಗಳನ್ನು ಮೀರಬೇಕಾದರೆ ಏನು ಮಾಡಬೇಕು? ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಧರ್ಮ ಮಾರ್ಗದಲ್ಲಿ ನಡಿಬೇಕು. ಯಾವ ಮನುಷ್ಯ ಧರ್ಮ ಮಾರ್ಗದಲ್ಲಿ ನಡಿತಾನಲ್ಲ ಅವನು ಮಾನವೀಯ ಇತಿಮಿತಿಗಳೆಲ್ಲವನ್ನು ಮೀರಿ ದೇವರಲ್ಲಿ ಒಂದಾಗಿ ಹೋಗುತ್ತಾನೆ. ಹಾಗಾದರೆ ನಮಗೆ ಮಾನವೀಯ ಮಿತಿಗಳು ಏನೇನದಾವ? ಸಾಮಾನ್ಯವಾಗಿ ಶರೀರ. ಈ ಶರೀರದ ಭಾವ ಎಲ್ಲಿಯವರೆಗೆ ಇರ್ತದಲ್ಲ ಅಲ್ಲಿಯವರೆಗೆ ದೇವರಲ್ಲಿ ಒಂದಾಗಲಕ್ಕೆ ಬರುವುದಿಲ್ಲ. ಮನಸ್ಸಿನಲ್ಲಿ ವಿಕಾರಗಳು ಎಲ್ಲಿಯವರೆಗೆ ಏಳ್ತಾ ಇರ್ತಾವ ಅಲ್ಲಿಯವರೆಗೆ ಆ ದಿವ್ಯ ತತ್ವ ನಮಗೆ ಸಾಕ್ಷಾತ್ಕಾರ ಆಗುವುದಿಲ್ಲ. ಬುದ್ಧಿ ಎಲ್ಲಿಯವರೆಗೆ ಸ್ಥಿರವಾಗುವುದಿಲ್ಲವೋ, ಸ್ಥಿತಪ್ರಜ್ಞೆ ಅವಸ್ಥೆಯನ್ನು ಹೊಂದುವುದಿಲ್ಲವೋ ಅಲ್ಲಿಯವರೆಗೆ ನಾವು ನಿರ್ಣಯ ಮಾಡಲಿಕ್ಕೆ ಸಮರ್ಥರಾಗುವುದಿಲ್ಲ. ಈ ಜಗತ್ತಿನಲ್ಲಿ ಇರುವುದು ಒಂದೇ ಒಂದದ ಅಂತ ನಿರ್ಣಯ ಮಾಡಲಿಕ್ಕಾಗುವುದಿಲ್ಲ. ಆದ್ದರಿಂದ ಮಾನವೀಯ ಮಿತಿಗಳಿವೆಲ್ಲವೂ ನಮಗೆ ಸಾಯುವಂಥ ದೇಹ ಗಂಟು ಬಿದ್ದದ. ಈ ದೇಹ ಹೇಗದ? ಸಾಯ್ತದ. ಈ ದೇಹ ಹೇಗದ? ಒಂದು ದಿವಸ ಹುಟ್ಟೈತಿ. ಈ ದೇಹಕ್ಕೆ ರೋಗಗಳು ಬರ್ತಾವೆ. ಈ ದೇಹ ಹಸಿವು, ತೃಷೆ, ನಿದ್ರೆ, ನೀರಡಿಕೆಗಳ ಆಗರ ಅದ. 4 ತಾಸು ತಡ ಆಯ್ತಂದ್ರೆ ನಡೆಯುವುದಿಲ್ಲ. ಊಟ ಮಾಡಿಸಬೇಕು ಈ ಶರೀರಕ್ಕೆ. ಇಲ್ಲ ಇರಲಿ ಬಿಡ್ರಿ ಅಂತಂದ್ರೆ ನಡೆಯಂಗಿಲ್ಲ. 1000 ಕೆಲಸ ಬಿಟ್ಟು ಊಟ ಮಾಡತ್ತೆ ಹೇಳ್ಯಾರ. ಬೇಕಾದಷ್ಟು ನಿಮಗೆ ಕೆಲಸ ಇದ್ರೂ ಊಟ ಮಾಡಬೇಕು. 4 ತಾಸಿಗೊಮ್ಮೆ 6 ತಾಸಿಗೊಮ್ಮೆ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಚಕ್ರ ಬರ್ಲಕ್ಕೆ ಚಾಲು ಆಕೈತಿ. ಶರೀರ ಅದ ಇದು. ಮತ್ತು ನೀರು ಕುಡಿಯಬೇಕು. 2 ತಾಸಿಗೊಮ್ಮೆ ನೀರು ಕುಡಿಬೇಕು. ಬೇಕಾದಷ್ಟು ಕೆಲಸ ಇರಲಿ, ಅದರ ನಡು ಇದನ್ನೆಲ್ಲ ಮಾಡಬೇಕು. ಇದೇನಂದ್ರೆ ಮಾನವೀಯ ಮಿತಿಗಳು. ಇಲ್ಲಪ್ಪ ಬಹಳ ದೊಡ್ಡ ಸಾಹುಕಾರ ಅದಾನ, ಸಡು ಇರಲಾರದ ಸಾಹುಕಾರ, ಸೌಡು ಸಿಗುವುದಿಲ್ಲ, ಪುರುಸತ್ತಿಲ್ಲ. ಎದರಾಗ ಪುರುಸತ್ತಿಲ್ಲ ಅಂದ್ರೆ ರೊಕ್ಕ ಎಣಿಸೋದ್ರಾಗ ಅವ ಪುರುಸತ್ತಿಲ್ಲ. ಅಂಥ ಸಾಹುಕಾರಗಳು ಅದಾರ. ಅದಕ್ಕೆ ಎಲ್ಲರೇ ಮಲ್ಕೊಂಡೆ ಅಂದ್ರೆ ಒಂದು 6 ತಾಸು ಕಡಿಮೆ ಅಕ್ಕಾವಲ್ಲ ಅಂತ ತಿಳ್ಕೊಂಡು ಹಂಗೆ 2 ದಿವಸ ಎಣಿಸಿದ ಅಂದ್ರೆ 100 ನೋಟ್ ಹೋಗಿ 10 ನೋಟ್ ಕಾಣ್ಲಕ್ಕೆ ಚಾಲು ಆಕೈತಿ. ಆಕಳಿಕೆ ಬರ್ಲಾಕ ಚಾಲು ಆಗ್ತದ. ನಾವು ಬ್ಯಾಡಂದ್ರೂ ನಿದ್ರೆ ಬರ್ತೈತಿ. ಮನುಷ್ಯ ಎಲ್ಲಿ ಇದ್ದಲ್ಲಿ ಮಕ್ಕೋತಾನ, ಹಾಸಿಗೆನೇ ಬೇಕತ್ ಹಿಂಗೇನಿಲ್ಲ. ನೀವು ಲಗ್ನದಾಗದು ನಿಮ್ಮ ಮಕ್ಕಳು ಬೀಗರ ಲಗ್ನದಾಗ ಓಡಾಡಿರ್ತೀರಿ, ನಿದ್ರೆ ಮಾಡಬಾರ್ದತ್ತಿರ್ತೈತಿ ನಿಮ್ಮದು. ಆದ್ರೂ ನೀವು ಎಲ್ಲಿ ಮಲ್ಕೊಂಡಿರ್ತೀರಿ ನಿಮಗೆ ಗೊತ್ತಾಗೋದಿಲ್ಲ. ಯಾಕೆ ಹಂಗಾತು? ನಮ್ಮ ಕೈಯಾಗಿಲ್ಲದ ನಿದ್ರೆ, ನೀರಡಿಕೆ, ಹಸಿವು ನಮ್ಮ ಕೈಯಲ್ಲಿಲ್ಲ. ಶರೀರದ ರಚನೆಯನ್ನು ದೇವರು ಆ ರೀತಿ ಮಾಡಿಬಿಟ್ಟ. ಇನ್ನು ಮನಸ್ಸು ಅದು ಹೆಂಗದ?
ಮನಸ್ಸಿನಲ್ಲಿಯೇ ಕಾಮ ಹುಟ್ಟುತ್ತದೆ, ಮನಸ್ಸಿನಲ್ಲಿಯೇ ಕ್ರೋಧ, ಮನಸ್ಸಿನಲ್ಲಿಯೇ ಲೋಭ ಮೋಹಾದಿಗಳೆಲ್ಲವೂ ಹುಟ್ಟುತ್ತವೆ. ಮನಸ್ಸಿನಲ್ಲಿಯೇ ವಾಸನೆಗಳಿರ್ತಾವೆಲ್ಲ. ನಾವು ಇಲ್ಲಿಯವರೆಗೆ ಏನೇನು ಮಾಡಿದೀವಲ್ಲ ಅದೆಲ್ಲ ಜಗತ್ತು ಮರೆತಿರ್ಬೋದು, ಒಳಗಿಂದ ಮರೆತಿಲ್ಲ. ಜಗತ್ತು ಮರಿತೈತೆ, ಅವ್ರಿಗೆ ಅವ್ರದ್ದು ನೆನಪಿಟ್ಟುಕೊಳ್ಳೋಕೆ ಸಮಯ ಇಲ್ಲ. ನಮ್ಮದೇಲಿ ನೆನಪಿಟ್ಕೋತಾರೆ? 10 ವರ್ಷದ ಹಿಂದೆ ನೀವು ಬೇಕಾದಂಥ ತಪ್ಪು ಮಾಡಿದ್ರೂ ಸಮಾಜ ಅದನ್ನು ಮರೆತು ಬಿಡ್ತದೆ. ಇಂದವ ದೊಡ್ಡ ಒಂದು ದರೋಡೆಯನ್ನೇ ಮಾಡ್ಯಾನಂದ್ರು ಅದನ್ನು ಸಮಾಜ ಮರಿತದೆ. ನೆನಪಿಟ್ಟುಕೊಳ್ಳೋಕೆ ಯಾರಿಗೂ ಅಷ್ಟು ಸಮಯ ಇಲ್ಲ. ಆದ್ರೆ ನಮ್ಮ ಒಳಗೊಂದೇನು ಮನಸ್ಸಂತದ, ಅದರೊಳಗೊಂದು ಚಿತ್ತ ಅಂತದ, ಅದರಲ್ಲಿ ಎಲ್ಲವೂ ಸಂಗ್ರಹವಾಗಿರ್ತದೆ. ನಾವು ಒಳ್ಳೆಯದನ್ನೇ ಮಾಡಲಿ ಕೆಟ್ಟದ್ದನ್ನೇ ಮಾಡಲಿ, ಅದು ಸಮಯ ಬಂತು ಅಂದ್ರೆ ಅವೆಲ್ಲ ಒಳಗಿಂದ ಹೊರಗೆ ಎದ್ದು ಬರ್ತಾವೆ. ಆದ್ದರಿಂದ ಮನುಷ್ಯನೇ, ನಿನ್ನ ಮನಸ್ಸಿನೊಳಗೆ ಇವೆಲ್ಲ ಅದಾವು, ಇಲ್ಲಂತ ತಿಳ್ಕೋಬೇಡ. ಮನಸ್ಸಿನಲ್ಲಿ ಕಾಮ ವಸ್ತಿ ಹಾಕ್ಯದ, ಯಾವಾಗ ಜಾಗೃತ ಆಗ್ತದ ಗೊತ್ತಿಲ್ಲ. ಅದಕ್ಕೆ ಅನುಕೂಲಕರ ವಾತಾವರಣ ಬಂತು ಅಂದ್ರೆ ಹೊರಗೆ ಬಂದು ಬಿಡ್ತದೆ. ಕ್ರೋಧ ಅದಕ್ಕೆ ಅನುಕೂಲಕರ ವಾತಾವರಣ ಸಿಕ್ಕಿತು ಅಂದ್ರೆ ಕ್ರೋಧವು ಜಾಗೃತ ಆಗ್ತದೆ. ಮೋಹ ಲೋಭಗಳು ಇವೆಲ್ಲ ನಮ್ಮ ಮನಸ್ಸಿನ ಒಳಗಡೆನೇ ಅದಾವೆ. ಇವು ಮಾನವೀಯ ಮಿತಿಗಳು. ಆ ಬಳಿಕ ಬುದ್ಧಿ, ನಮ್ಮ ಬುದ್ಧಿ ಸ್ಥಿರ ಇಲ್ಲ. ಆ ಕಾರಣದಿಂದಾಗಿಯೇ ನಾವು ಜೀವನದಲ್ಲಿ ಇಲ್ಲಿಯವರೆಗೆ ಏನೇನು ನಿರ್ಣಯ ಮಾಡ್ಕೋತ ಬಂದೇವಲ್ಲ ಎಲ್ಲ ತಪ್ಪು ನಿರ್ಣಯಗಳೇ ಅದಾವೆ. ಯಾಕೆ ಅಂದ್ರೆ ನಮಗೆ ಜ್ಞಾನನ ಸರಿಯಾಗಿಲ್ಲ ಅಂದ್ರೆ ನಿರ್ಣಯ ಮಾಡುವ ಸಾಮರ್ಥ್ಯವು ಸರಿಯಾಗಿರುವುದಿಲ್ಲ. ನಮಗೆಲ್ಲರಿಗೆ ಅತಿ ದೊಡ್ಡ ಸಮಸ್ಯೆ ಯಾವುದು ಅಂದ್ರೆ ನಿರ್ಣಯ ಮಾಡ್ಲಿಕ್ಕೆ ಬರೋದಿಲ್ಲ. ಒಬ್ಬನ ಕಡೆ ರೊಕ್ಕ ಇರ್ತಾವ, ಆದರೆ ಏನು ತೊಗೋಬೇಕಂತ ಗೊತ್ತಿರೋದಿಲ್ಲ. ನಾವು ಏನು 2 ವೀಲರ್ ತೊಗೊಳ್ಳೋ, ಏನು ಕಾರ್ ತೊಗೊಳ್ಳೋ, ಏನು JCB ತೊಗೊಳ್ಳೋ, ಟ್ರ್ಯಾಕ್ಟ್ರ್ ತೊಗೊಳ್ಳೋ, ಅದನ್ನು ಕೇಳಕ್ಕೆ ಎಲ್ಲಿ ಹೊಕ್ಕಾನ? ಮಗ್ಗಲ ಮನೆಯವ್ರ ಕಡೆ ಹೊಕ್ಕಾನ. ಅವರು ಮಗ್ಗಲ ಮನೆಯವ್ರು ಹೇಳ್ತಾರ, ನೀನು ಟ್ರ್ಯಾಕ್ಟ್ರದು ಏನು ತೊಗೋಬೇಡ, ಕೆಲಸ ಆಗೋದಿಲ್ಲ. ಚಲೋ ಇನ್ನೋವ ಕಾರ್ ತಗೋ, ಮಜಾ ಮಾಡಿ ಸತ್ತು ಹೋಗೋದಪ್ಪ. ಏನದ ಜೀವನದಾಗ ದುಡಿದು ಸಣ್ಣ ಆಗ್ಯದಿ, ಚಲೋ ಕಾರ್ ತಗೋ ಅಂತ ಹೇಳಿದ. ಇವಾಗ ಎಲ್ಲಿ ಬೀಳೂರಾಗಟ್ಟು ಬಿಟ್ರೆ ಉಳ್ಕಿದೂರಾಗ ಯಾರೂ ಗುರುತ ಇಲ್ಲ. ಹೋದ್ರೆ ಅದ ಬೀಗರ ಮನೆಗೆ ಹೋಗ್ಬೇಕು, ಅದ ಮಾವನ ಮನೆಗೆ ಹೋಗ್ಬೇಕು, ಮತ್ತೆಲ್ಲಿ ಹೋಗವ ಗೊತ್ತೇ ಇಲ್ಲ. ಅದು ತಾಸಿಗೆ 80-100 ಕಿಲೋಮೀಟ್ರ್ ಹೋಗುವಂಥ ಗಾಡಿ. ಅದು ತಗೊಂಡು ತಂದು ನಿಂದ್ರಿಸದು. ಎಲ್ಲಿ ಹೋಗವ? ಇಲ್ಲೇ ಹೋದಂದ್ರೆ ಜತ್ತಿಗೆ ಹೋಗ್ಬೇಕು, ಇಲ್ಲೇ ಬಸ್ರಿಗೆ, ಈ ಕಡೆ ಸಿಂಧೂರ, ಭಾಳ ಅಂದರೆ ಈ ಕಡೆ ತೆಲಸಂಗ, ಕಕ್ಕಮರಿ, ಕೊಟ್ಟಲಿಗೆ, ಅಥಣಿ ಇಟ್ಟಲ್ಲ. ಇವನು ಒಂದು ಏರಿಯಾ ಅಂತ ಇರ್ತದೆ. ಆತಪ್ಪ, 1 ತಿಂಗಳಾತು. ಎಲ್ಲೇ ಹೊರಗೆ ಹೋಗುವುದನ್ನ ಅವಶ್ಯಕತೆ ಇಲ್ಲ, ಸುಮ್ಮ ಅದನ್ನು ಒಂದು ಪ್ರೆಸ್ಟೀಜ್ ಅಂತ ಹೇಳಿ ತಂದ. ಆದರೆ ಉಪಯೋಗ ಆಗಲಿಲ್ಲ. ಅದೇ ಇವಾಗ ಬೇಕಾದಂಥ ವಸ್ತುವನ್ನು ತಂದಿದ್ದ, ಹೊಲದಾಗ ದುಡಿಯುವ ವಸ್ತುವನ್ನು ತಂದಿದ್ದ ಅಂದ್ರೆ ಇವಾಗ ಲಾಭ ಆಗುತ್ತಿತ್ತು. ನಿರ್ಣಯ ಮಾಡೋ ಸಾಮರ್ಥ್ಯ ಇರ್ಲಾರ್ದಕ್ಕೆ ಹಿಂಗಾತು. ರೊಕ್ಕ ಹೆಂಗೆ ಬಳಸ್ಬೇಕಂತ ಇವಾಗ ನಿರ್ಣಯ ಮಾಡೋ ಸಾಮರ್ಥ್ಯ ಇಲ್ಲ. ಫ್ರಿಜ್ ತಂದು ಒಬ್ಬ, ಎದಕ್ಕೆ ತಂದೋ ಗೊತ್ತಿಲ್ಲ, ಒಟ್ಟು ತಂದ. ಇರ್ಲಿ, ನಮ್ಮ ಮನ್ಯಾಗ ಫ್ರಿಜ್ ಇರಬೇಕು, ಫ್ರಿಜ್ ಇತ್ತಂದ್ರೆ ಕಿಮ್ಮತ್ತು ಹೆಚ್ಚಾಕತಿ. ಆ ಫ್ರಿಜ್ದಾಗೇನು ಚಾ ಅದು ಓದಿಡುದು? ಎದಕ್ಕೆ ತರೋದು ಫ್ರಿಜ್? ತಾಜಾ ಯಾರು ತಿನ್ಬೇಕಂತಾರಲ್ಲ ಅವರು ಫ್ರಿಜ್ ತರಂಗಿಲ್ಲ. ಯಾರು ತಂಗಳು ಉಣ್ಬೇಕಂತಾರಲ್ಲ ಅವರು ಫ್ರಿಜ್ ತಂದು ಮನ್ಯಾಗ ಇಟ್ಟಾರ. ತಂಗಳ ಪೆಟ್ಟಿಗೆ ಎತ್ತು ಕರಿತಾರೆ ಅದಕ್ಕೆ ಕನ್ನಡದಾಗ. ಯಾರ್ಯಾರ ಮನ್ಯಾಗ ಅದಾವ ಕೈ ಎತ್ತರಿ ಸ್ವಲ್ಪ. ತಂಗಳ ಪೆಟ್ಟಿಗೆ
ಚಲೋ ತಾಜಾ ಆಗಿಂದಾಗ ಅಡುಗೆ ಮಾಡಿ ಊಟ ಮಾಡ್ರಿ ಅಂದ್ರೆ ರಾತ್ರಿ ಚಟ್ನಿ ಉಳಿತು ಫ್ರಿಜ್ನಾಗೆ ಇಟ್ಟರು, ಸಾರು ಉಳಿತು. ಮೊದಲು ಅಜ್ಜಿಗಳದು ಸಾರು ಉಳಿದ್ರೆ ಅದನ್ನು ಉಣ್ತಿದ್ರು, ಮರುದಿವ್ಸ ಚೆಲ್ಲಿ ಬಿಡ್ತಿದ್ರು. ಇರಲಿಲ್ಲ ಅಂದ್ರೆ ಮತ್ತೇನ್ರೆ ಮಾಡ್ತಿದ್ರು. ಈಗ ಏನು ಉಳ್ದದ ಕೆಡಸಂಗೆ ಇಲ್ಲ, ಎಟ್ಟಾದರೂ ಹೊಳ್ಳಿ ಇವಾಗ ಹಾಕೋದು. ಅದನ್ನು ಕರೆಂಟ್ ಮೇಲಿನ ಒಲೆ ಅದಾವು, ಗೊತ್ತು ಸಹಿತ ಆಗೋದಲ್ಲ, ಒಲೆ ಹೆಚ್ಚಾರತ್ತ ಇಡೋದೈತಿ. ಅದರಲ್ಲಿ ಬಿಸಿ ಮಾಡಿ ತಗೋರಿ ಸಾರ. ಮತ್ತು ನಿನ್ನೆದೈತೆ ಅಂತ ಗೊತ್ತಾಗಬಾರ್ದಂದ್ರೆ 2 ಕೊತ್ತಂಬರಿ ಇದನ್ನು ಮುರಿದು ಹಾಕಿರಂದ್ರೆ ಮುಗಿದು ಹೋತು, ಗೊತ್ತಾಗೋದಿಲ್ಲ. ಯಾವಾಗ ಮಾಡಿದೆ ಸಾರು ಏನು ಚಲೋ ಐತೆ ಇವ ತಿಂದತಿತನ. ಅದು ಮೊನ್ನೆ ಸಾರು ಇರಾವ್ರ ಮನ್ಯಾಗ 3 ಮಂದಿ, ಅದು ಮೊನ್ನೆ ಹುಟ್ಟೈತಿ, ಕೂಸು ಇಟ್ಟೈತಿ, ಅದೇನು ಸಾರು ಉಣ್ತೈತಿ? ಎಲ್ಲ ಇವಾಗ ತಿಂದು ಮುಗಿಸ್ಯಾರ. ಅವ್ರು ಇವಾಗ ಹಾಕ್ಯಾರ, ಅವ್ರ್ಯಾಕೆ ಉಣ್ತಾರ? ಅವ್ರಿಗೆ ಗೊತ್ತೈತಿ 3 ದಿವಸ ಸಾರೈತಿ, ಅವ್ರು ಉಣ್ಣಕ್ಕೆ ಮಳ್ಳಿಲ್ಲ. ನಿಮ್ಗೆ ಮಳ್ಳೇನೈತಿಲ್ಲ, ಇವಾಗ ಉಣಿಸಿ ತಂಗಳ ಪೆಟ್ಟಿಗೆ ಇರ್ಲಿಪ್ಪ ಅಂತ ಅಂತಂದ. ನಿರ್ಣಯ ಮಾಡುವಂಥ ಸಾಮರ್ಥ್ಯ ಇಲ್ಲ ನಮಗೆ. ನಮ್ಮ ಜೀವನ ಹಿಂಗ್ಯಾಕಾಗ್ಯದ? ಹುಡುಗನ ಸಾಲಿಗೆ ಎಲ್ಲಿ ಹಚ್ಬೇಕು, ಎಲ್ಲಿ ಹಚ್ಬೇಕಪ್ಪ? ನೀವು ವಿಚಾರ ಮಾಡ್ಬೇಕು. ಕೇಳ್ದ ಇನ್ನೊಬ್ಬಗೆ ಎಲ್ಲಿ ಹಚ್ಚೋನು ಸಾಲಿಗೆ? ಅವ್ರಂದ್ರು ಈ ಜತ್ತಿಗೆ ಹಚ್ಚಲ್ಲ, ಭಾಳ ಚಲೋ ಅದ ಅಂತ. ಅವ್ರಿಗೆ ಜತ್ತಿ ಅಟ್ಟ ಗೊತ್ತಿತ್ತು, ಅಟ್ಟ ಹೇಳ್ರಿ. ಅವರು ಓದು ಜತ್ತಿಗೆ ಹಚ್ಚದ. ಅವ ಹುಡುಗ ಸಾಲ್ಯಾಗ ಎಲ್ಲಲ್ಲಿ ಹೊರಗೆ ತಿರುಗಾಡ್ದ 6 ತಿಂಗಳು ಬರೀ. ಎದಕ್ಕೆ ಹಿಂಗಾಗ್ತದ? ನಮ್ಮ ಜೀವನ ಹಾಳಾಗಲಕ್ಕೆ ಅತ್ಯಂತ ದೊಡ್ಡ ಕಾರಣ ಏನಾದರೂ ಇತ್ತಂದ್ರೆ ಇನ್ನೊಬ್ಬರನ್ನ ಕೇಳಿ ನಿರ್ಣಯ ಮಾಡ್ತೀವಿ ನಾವು, ನಮ್ಮ ಸ್ವಂತ ಬುದ್ಧಿಯಿಂದ ನಿರ್ಣಯ ಮಾಡಂಗಿಲ್ಲ. ಬುದ್ಧಿಯನ್ನು ಮಾರ್ಕೊಂಡು ಬಿಟ್ಟಿದ್ದೀವಿ ನಾವು. ಹೆಂಗೆ ಹೊರಗೆ ಜ್ವಾಳ ಕಾಳ ಎಲ್ಲ ಮಾರ್ತೀವಲ್ಲ, ದ್ರಾಕ್ಷಿ ಮುನುಕ ಮಾರ್ತೀವಿ, ಹಂಗೆ ಬುದ್ಧಿಯನ್ನು ಮಾರ್ಕೊಂಡು ಬಿಟ್ಟಿದ್ದೀವಿ ಯಾರಿಗರೆ. ಈಗ ಓಟ್ ಯಾರಿಗೆ ಹಾಕಬೇಕಪ್ಪ? ಯಾವ್ರೆ ಹೇಳ್ದ ಅವ ಹೇಳ್ದಂಗೆ ನಾವು ಓಟ್ ಹಾಕ್ತೀವಿ. ಸಂವಿಧಾನ ನಿನ್ನ ಸ್ವಂತ ಬುದ್ಧಿಯಿಂದ ಒಂದು ಆಯ್ಕೆಯನ್ನು ಮಾಡಪ್ಪ ಅಂತ ಮತವನ್ನು ಕೊಟ್ಟದ. ಅಷ್ಟು ಕೊಟ್ರೂ ನಾವು ಇನ್ನೊಬ್ಬರನ್ನ ಕೇಳೇ ಮಾಡ್ತೀವಿ. ನಮ್ಮ ಸ್ವಂತ ಬುದ್ಧಿ ಎಲ್ಲಿ ಹೋಯ್ತು? ಮತ್ತು ನಾವು ಉಣ್ಣೋದು ಎಲ್ಲಿ ಹೋಗ್ತದೆ? ಉಂಡಂಥ ಆಹಾರವೇ ಬುದ್ಧಿ ಆಗ್ತದ, ನಿರ್ಣಯದ ಸಾಮರ್ಥ್ಯವಾಗ್ತದ ಅಂದ ಬಳಿಕ ನಾವು ನಿರ್ಣಯ ಮಾಡಲಿಲ್ಲ ಅಂದ್ರೆ ಮಾಡೋರೇ ಯಾರದಾರ? ಯಾರನ್ನರೇ ಕೇಳಿ ಬದುಕುವಂಥ ಮನುಷ್ಯ, ಯಾರದರೆ ಅಭಿಪ್ರಾಯದ ಪ್ರಕಾರವಾಗಿ ಬದುಕುವಂಥ ಮನುಷ್ಯನ ಜೀವನ ನಿಶ್ಚಿತವಾಗಿ ಒಂದು ಗುರಿಯನ್ನು ಮುಟ್ಟುವುದಿಲ್ಲ. ಮಹಾಪುರುಷರೆಲ್ಲರೂ ಸ್ವಯಂ ನಿರ್ಣಯ ಸಾಮರ್ಥ್ಯವನ್ನು ಹೊಂದಿದ್ದರು. ಬುದ್ಧ ಯಾರನ್ನರೇ ಕೇಳಿ ನಿರ್ಣಯ ಮಾಡಲಿಲ್ಲ, ಸ್ವಯಂ ನಿರ್ಣಯ ಮಾಡಿದ. ನಾನು ಈ ದುಃಖ ರೂಪದ ಪ್ರಪಂಚದಿಂದ ಪಾರಾಗಬೇಕು, ಯಾರನ್ನು ಕೇಳುವಂಥ ಅವಶ್ಯಕತೆ ಇಲ್ಲ, ಯಾವುದರಿಂದ ದುಃಖ ಆಗ್ತದಲ್ಲ ಅದನ್ನು ಬಿಡಬೇಕು ಅಂತ ಬಿಟ್ಟು ಹೋದ. ಭಗವಾನ ಬುದ್ಧನಾದ ಸ್ವಯಂ ನಿರ್ಣಯ ಮಾಡಿದ. ಎಲ್ಲ ದೊಡ್ಡ ದೊಡ್ಡ ಮಹಾಪುರುಷರು ನಿರ್ಣಯ ಸಾಮರ್ಥ್ಯ ಅಂತ ಕರೀತಾರ. ಇದು ಬೌದ್ಧಿಕ ಸಾಮರ್ಥ್ಯ. ಮಾನವೀಯ ಮಿತಿ 3ನೇದ್ದು ಯಾವುದು? ಬುದ್ಧಿ. ಈ ಮಿತಿಗಳೆಲ್ಲವನ್ನು ಮೀರಿ ಹೋಗಬೇಕಾದ್ರೆ ನಾವು ಏನು ಮಾಡಬೇಕು ಅದನ್ನು ಹೇಳ್ತಾರ. ಧರ್ಮವನ್ನು ಪಾಲಿಸಬೇಕು, ಸದಾಚಾರಿಗಳಾಗಿರಬೇಕು, ಚಾರಿತ್ರ್ಯವಂತರು ನೀತಿವಂತರಾಗಿರಬೇಕು. ಅವಾಗ ಇದನ್ನೆಲ್ಲ ಮೀರಿ ಹೋಗ್ಲಾಕ ಬರ್ತದೆ. ಈಗ ಭೂಮಿಯ ಒಂದು ಗುರುತ್ವಾಕರ್ಷಣ ಸಾಮರ್ಥ್ಯ ಅಂತದ, ಅದನ್ನು ದಾಟಿ ಹೋಗ್ಬೇಕಂದ್ರೆ ರಾಕೆಟ್ ಬೇಕು. ಅದು ಈ ಭೂಮಿಯ ಗುರುತ್ವಾಕರ್ಷಣವನ್ನು ಮೀರಿ ಹೋಗ್ತದೆ. ಹಾಗೆ ಮಾನವೀಯ ಇತಿಮಿತಿಗಳನ್ನು ಮೀರಿ ಹೋಗಬೇಕಂದ್ರೆ ಮನುಷ್ಯ ಧರ್ಮವನ್ನು ಚಾಚು ತಪ್ಪದೆ ಪಾಲಿಸಬೇಕಾಗ್ತದೆ. ಇಲ್ಲ ನಾವು ಆ ಧರ್ಮ ಏನು ಪಾಲಿಸೋದಿಲ್ಲ, ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಹೋಗ್ತೀವಿ ಅಂದ್ರೆ
ಹುಟ್ಟಬೇಕು, ಸಾಯಬೇಕು, ಮತ್ತು ಹಸಿವಾಗ್ತದ, ನೀರಡಿಕೆ ಆಗ್ತದ, ಮತ್ತೆ ಇದೇ ದುಃಖ ರೂಪದ ಪ್ರಪಂಚದಲ್ಲಿ ಬೀಳಬೇಕಾಗ್ತದೆ. ಆದ್ದರಿಂದ ಇದನ್ನು ಮೀರಿ ಹೋಗಬೇಕಂದ್ರೆ ಮನುಷ್ಯ ನಿರ್ವಿಕಾರ ಸ್ಥಿತಿಯನ್ನು ಪಡಿಬೇಕು. ಏನು ಮಾಡಬೇಕು? ನಾವೆಲ್ಲರೂ ಕಾಣ್ಲಾಕ ಮನುಷ್ಯರದೇವಿ. ನಮ್ಮ ಒಳಗಿರುವುದು ಸನಾತನವಾದ ದೇವ ತತ್ವ. ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ? ಮನುಷ್ಯರದೇವಪ್ಪ ಅಂತ ತಿಳ್ಕೊಂಡಿದ್ದೇವೆ. ಮಹಾತ್ಮರು ಹೇಳ್ತಾರ, ನೀವು ಕಾಣ್ಲಕಟ್ಟ ಮನುಷ್ಯರು, ಇರ್ಲಾಕ ನೀವು ಯಾರೋ ಬೇರೆ ಅಲ್ಲ, ದೇವರ ಸ್ವರೂಪನೇ ಅದಿರಿ ಅಂತ ಮಹಾತ್ಮರು ಹೇಳ್ತಾರೆ. ಮಹಾತ್ಮರಿಗೆ ನಾವೆಲ್ಲ ಏನಾಗಿ ಕಂಡೀವಿ? ದೇವಾಂಶ ಸಂಭೂತರಾಗಿ ಕಂಡೀವಿ. ಆದ್ರೆ ನಾವ ನೋಡ್ಕೊಳಕ್ಕೆ ಚಾಲೂ ಮಾಡಿದ್ರೆ ಮನುಷ್ಯರದೀವಿ ನಾವೆಲ್ಲರೂ. ಆದ್ರೆ ಮಹಾತ್ಮರು ಹೇಳ್ತಾರ, ಸ್ವಲ್ಪ ಇದನ್ನು ದಾಟಿ ಹೋಗ್ಲಕ್ಕೆ ಕಲಿಪ ಮನುಷ್ಯನೇ. ನಮ್ದೆಲ್ಲರದು ಅತ್ಯಂತ ದೊಡ್ಡ ದೋಷ ಏನಾದರೂ ಒಂದಿತ್ತು ಅಂದ್ರೆ ಅದು ನಾವು ಸೋಲ್ತೀವಿ. ಎದಕ್ಕೆ ಸೋಲ್ತೀವಿ? ಭಾಳ ವಿಷಯಗಳಿಗೆ ಸೋಲ್ತೀವಿ. ಮನುಷ್ಯ ತನ್ನ ಒಳಗ ದೇವರಿದ್ರೂ ಅವನು ಯಾಕೆ ತಿಳ್ಕೊಳಕ್ಕಾಗಿಲ್ಲ ಅಂದ್ರೆ ಸೋತಾನೆವು. ಸೋತಂತಹ ಮನುಷ್ಯನಿಗೆ ಭಗವತ್ ಸಾಮ್ರಾಜ್ಯದಲ್ಲಿ ಪ್ರವೇಶವೇ ಇಲ್ಲ. ಎಲ್ಲೆಲ್ಲಿ ಸೋತಾನ? ಇವನು ಸೋಲಿಸ್ಲಕ್ಕೇನು ಭಾಳ ಬೇಕಾಗಿಲ್ಲ. ದಾರ್ಯಾಗ ಒಂದು 5 ರೂಪಾಯಿದು ಒಂದು ಕಾಯಿನ್ ಒಗೆದು ಬಿಡೋದು, ನಾಣ್ಯವನ್ನು ಒಗೆದು ಹೋಗಿಬಿಡೋದು. ಅವ ಕೋಟ್ಯಾಧೀಶ ಇದ್ದರೂ ಕೂಡ ಆ ನಾಣ್ಯವನ್ನು ನೋಡಿ ಹಂಗೆ ಹೋಗಂಗಿಲ್ಲ, ಅವ ತಗೊಂಡು ಹೋಗ್ತಾನಲ್ಲ, ಅಲ್ಲಿ ಸೋತ ಅಂತಾರತ್ತ. 5 ರೂಪಾಯಿ ಅವನು ಸೋಲಿಸ್ತು. ಭಾಳ ಶ್ರೀಮಂತದಾನ, ಆದ್ರೆ ಸೋತವ. ಆ ಬಳಿಕ ಒಂದು ಸಂಗೀತ ಮನುಷ್ಯನನ್ನು ಸೋಲಿಸ್ತದೆ. ಒಂದು ಚಲೋ ಹಾಡ ಹಾಡ್ರಂದ್ರೆ ಮುಗಿತು. ಈಗಂತೂ ಸಿನಿಮಾ ಹಾಡುಗಳು, ಅವುಗಳನ್ನು ಕೇಳಿ ಮನುಷ್ಯ 70 ವರ್ಷದ ಮುದುಕ ತಲೆದೋಗ್ತಾ ಇದ್ದ. ಹಿಂಗ್ಯಾಕಪ್ಪ ಅಜ್ಜ ಅಂತ ಕೇಳಿದರೆ, ಏನು ಸಿನಿಮಾ ರೀ, ಏನು ಸಿನಿಮಾ, ಅದ್ಭುತ ಐತಿ ಬಿಡ್ರಿ ಅಂತ. ವಯಸ್ಸು ಎಷ್ಟಾಗ್ಯಾವ? 70. ಸಿನಿಮಾ ಹಾಡು ಕೇಳಿ ತಲೆದೋಗ್ಲತ್ತಾನೆ ಮುದುಕ. ಮುದುಕಿ 10 ವರ್ಷದಿಂದ ಸತ್ತು ಹೋಗ್ಯಾಳ. ಆದರೂ ಮುದುಕಿಯನ್ನು ಮರಿಲಾಕಾಗವಲ್ದಿ ಮುತ್ಯಾಗ. ಇನ್ನೆಲ್ಲಿ ಹೋಗಾವದಾನ? ಇನ್ನೊಂದು 10 ವರ್ಷಕ್ಕೆ ಭೂಮಿ ಬಿಟ್ಟ ಹೋಗಾವದಾನ. ಸೋತನತ್ತ ಮುತ್ಯ. ಅದೇ ರೀತಿಯಾಗಿ ಒಂದಿಷ್ಟು ತುತ್ತು ಅನ್ನಕ್ಕಾಗಿ ನಾವೆಲ್ಲ ಸೋಲ್ತೀವಿ. ನಮ್ಮ ಮುಂದೆ ತಂದು ಏನೋ ಒಂದು ಆಹಾರ ಪದಾರ್ಥವನ್ನು ಇಟ್ಟರು ಅಂದ್ರೆ ನಾಲಿಗೆಯಲ್ಲಿ ನೀರು ಬರ್ಲಕ್ಕೆ ಚಾಲು ಆಕೈತಿ. ಅದನ್ನು ನೋಡಿ ನಮಗೆ ಸುಮ್ಮಿರ್ಲಕ್ಕೆ ಆಗೋದಿಲ್ಲ. ಜಿಲೇಬಿ ತಂದು ಮುಂದಿಟ್ರಂದ್ರೆ ಧ್ಯಾನ ಯಾವಾಗ ಆಗೋದು? ಧ್ಯಾನ ಆಗಂಗಿಲ್ಲ. ಯಾವಾಗ ತಿಂದೀನಿ ಅಂತ ಅನ್ನಿಸ್ಲಕ್ಕೆ ಚಾಲು ಆಗ್ತೈತಿ. ನಮಗೆ ಉಣ್ಣುವುದು ತಿನ್ನುವಂಥ ಸಾಮಾನ್ಯ ಆಹಾರದ ಪದಾರ್ಥಗಳೇ ನಮ್ಮನ್ನು ಸೋಲಿಸುವಾಗ ನಾವು ಯಾವಾಗ ಇದನ್ನೆಲ್ಲ ಗೆದ್ದು ಮುಂದೆ ಹೋಗ್ಲಿಕ್ಕಾಗ್ತದೆ? ಆದ್ದರಿಂದ ಮನುಷ್ಯನೇ, ನೀ ಇಲ್ಲೇ ಹಿಂದೆ ಉಳಿಲಾಕ ಏನಾದರೂ ಒಂದು ಕಾರಣ ಇತ್ತು ಅಂದ್ರೆ ನೀ ಸೋತಾವದೇ, ಮಹಾತ್ಮರು ಗೆದ್ದವರದಾರ, ಅಷ್ಟೇ ವ್ಯತ್ಯಾಸ. ಅಂತಹ ಜಿತೇಂದ್ರಿಯ ಮಹಾಪುರುಷರು ಭಾರತ ದೇಶದಲ್ಲಿ ಹಲವಾರು ಜನ ಆಗಿ ಹೋದರು. ಅವ್ರ ಚರಿತ್ರೆಯನ್ನು ಯಾಕೆ ಕೇಳ್ತೇವೆ ಅಂದ್ರೆ, ಜಿತೇಂದ್ರಿಯರಿದ್ದರು, ಗೆದ್ದಂಥವರಿದ್ದರು, ಬದಲಾಗಲಿಲ್ಲ. ಅವರ ಮನಸ್ಸ ವಿಕಾರ ಆಗಲಿಲ್ಲ, ಹೊಯ್ದಾಡಲಿಲ್ಲ, ಚಿತ್ತ ಸ್ಥಿರವಾಗಿ ಇತ್ತು. ಅಂಥ ಮಹಾಪುರುಷ ಇಡೀ ನಮ್ಮ ಭಾರತ ದೇಶದಲ್ಲಿ ಆಗಿ ಹೋದಂಥ ಅತ್ಯಂತ ಶ್ರೇಷ್ಠ ಸಂತರಲ್ಲಿ ಹೆಸರು ಯಾರ್ದು ಬರ್ತದ ಅಂತ ಕೇಳಿದರ ಭೀಷ್ಮಾಚಾರ್ಯರು. ಬರೀ ಹೆಸರು ಕೇಳಿದ್ರನ ನಾವು ಪಾವನ ಆಗಬೇಕಂತ ಹೆಸರು.
ಯಾರ ಹೆಸರನ್ನು ಮುಂಜಾನೆ ಎದ್ದ ತಕ್ಷಣ ಸ್ಮರಣ ಮಾಡಿದರೆ ನಮ್ಮ ಪಾಪವೆಲ್ಲ ಪರಿಹಾರವಾಗ್ತದನೋ ಅಂಥ ಮಹಾತ್ಮ ಭೀಷ್ಮಾಚಾರ್ಯ. ಅಷ್ಟವಸುಗಳಲ್ಲಿ ಒಬ್ಬ ವಶಿಷ್ಠ ಮುನಿಗಳ ಶಾಪಕ್ಕೆ ಒಳಗಾಗಿ ಭೂಲೋಕಕ್ಕೆ ಬಂದಿದ್ದ. ಗಂಗಾದೇವಿಯೇ ಅವನ ತಾಯಿ, ಶಂತನು ಮಹಾರಾಜನೇ ಅವನ ತಂದೆ. ನೋಡ್ರಿ ಅವ್ವ ಅಪ್ಪ ಹೆಂಗಿದ್ರು ಅವರು. ಸಾಕ್ಷಾತ್ ಗಂಗಾದೇವಿಯ ಅವನ ತಾಯಿ. ಗಂಗಾಪುತ್ರ ಭೀಷ್ಮ ಅಂತ ಕರೀತಾರೆ. ಅವನ ಮೊದಲನೇ ಹೆಸರು ದೇವವ್ರತ ಅಂತ ಕರೀತಾರೆ. ಅವಾಗ ದೇವವ್ರತ ಬೆಳೀತಾ ಬೆಳೀತಾ ಇದ್ದ. ಶಂತನು ಮಹಾರಾಜ ನಮ್ಮ ಭಾರತ ದೇಶವನ್ನು ಆಳಿದಂಥ ಮಹಾರಾಜ. ಆಗ ಗಂಗಾದೇವಿ ಹೋಗಿದ್ಲು. ಶಂತನು ಮಹಾರಾಜ ಒಂದು ದಿನ ಬೇಟೆ ಆಡಬೇಕಂತ ಕಾಡಿಗೆ ಹೋಗಿದ್ದ. ನೀರಡಿಕೆ ಆಯಿತು, ನೀರು ಕುಡಿಬೇಕು ಅಂತ ನದಿಗೆ ಬಂದ, ಹೊಳೆಗೆ ಬಂದ. ನೀರು ಕುಡಿದ. ನದಿಯನ್ನು ದಾಟಬೇಕು ಅಂತನಿಸ್ತು. ಅಲ್ಲೇ ಒಂದು ನಾವಿತ್ತು. ಆ ನಾವನ್ನು ಒಬ್ಬ 20-25 ವರ್ಷದ ಯುವತಿ ಆ ನಾವನ್ನು ನಡೆಸ್ತಾ ಇದ್ಲು. ಆಗ ಮಹಾರಾಜ ಬಂದು ಕೂತ, ನಾವು ನಡೆಸು ಅಂತ ಹೇಳಿದ. ನಡೆಸ್ಲಾಕ ಚಾಲೂ ಮಾಡಿದ್ಲು. ಆಗ ಶಂತನು ಮಹಾರಾಜ ಆ ಯುವತಿಯ ಸೌಂದರ್ಯವನ್ನು ನೋಡಿ ಆಕೆಯನ್ನು ಲಗ್ನ ಆಗಬೇಕು ಅಂತ ಕೇಳಿದ. ನೇರವಾಗೇ ಕೇಳಿದ, ನಿನ್ನ ಲಗ್ನ ಆಗಬೇಕಂತ ಮಾಡೇನೆ ಅಂತ. ಆಗ ಆ ಸತ್ಯವತಿ ಅಂತ ಆಕೆ ಹೆಸರು. ಆ ಯುವತಿ ಹೇಳಿದ್ಲು, ನನ್ನನ್ನು ಸಾಕಿ ಸಲಹಿ ನನ್ನನ್ನು ಬೆಳೆಸಿದಂತಹ ತಂದೆ ಅದಾನ, ಅವ ಒಪ್ಪಿದ್ರೆ ನಾ ಲಗ್ನ ಆಗ್ತೀನಿ ಅಂತ ಹೇಳಿದ್ಲು ಸತ್ಯವತಿ. ಇದು ಧರ್ಮಸಮ್ಮತವಾಗಿ ಲಗ್ನವಾಗುವಂಥ ರೀತಿ. ಈಗ ಅವ್ವಗೂ ಗೊತ್ತಿಲ್ಲ, ಅಪ್ಪಗೂ ಗೊತ್ತಿಲ್ಲ, ಹೊರಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಂದುಬಿಡ್ತಾರೆ. ನೋಡ್ರಿ ನಿಮ್ಮ ಹಣೆ ಬರ ಹೆಂಗಾಗೈತಿ ಪರಿಸ್ಥಿತಿ ಈಗಿನ ಕಾಲದಾಗಂದ್ರೆ, ನಿಮ್ಮ ಮಕ್ಕಳ ತಲೆ ಮ್ಯಾಲೆ ಅಕ್ಕಿ ಕಾಳು ಒಗೆಯುವಂಥ ಸೌಭಾಗ್ಯ ಸಹಿತ ಇಲ್ಲ. ಎಂಥ ದೇಶ ಆಗೈತಿ ಇದು. ವಿಚಾರ ಮಾಡ್ಕೋರಿ ನೀವೇ ಎಲ್ಲರೂ. ನಿಮ್ಮ ಮಕ್ಕಳು ನಿಮ್ಮ ಕಂಟ್ರೋಲ್ನಾಗ ಅದಾವನ್? ನಿಮ್ಮ ಹುಡುಗ ಆಗಲಿ ನಿಮ್ಮ ಹುಡುಗಿ ಆಗಲಿ, ನೀವು ಹೇಳ್ದಂಥವ್ರನ್ನ ಲಗ್ನ ಆಗುವಂಥ ಧೈರ್ಯ ನಿಮಗೈತೆ? ನಮ್ಮ ಮಾತು ನಮ್ಮ ಮಗ ನಮ್ಮ ಮಗಳು ಪೂರ್ಣ ಕೇಳ್ತಾರ ತನಿಸ್ತೈತೆ ನಿಮಗೆ? ಒಂದು ದಿವಸ ಎಲ್ಲ ಕೆಲಸ ಬಿಟ್ಟು ಇದನ್ನ ತುಸು ತಲೆಯಾಗ ಹಾಕೋರಿ ಎಲ್ಲರೂ. ವಿಚಾರ ಮಾಡ್ರಿ ಇದ್ರ ಬಗ್ಗೆ ಆಳವಾಗಿ. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಶಾಲೆಗೆ ಕಲೀಲಿಕ್ಕೆ ಹೋದಂಥ ಹುಡುಗರು ಅಲ್ಲೇ ಲಗ್ನ ಆಗಿ ಬರ್ತಾವೆ, ಇರಲಿಲ್ಲ ಅಂದ್ರೆ ಆ ಕಡೆ ಹೋಗ್ತಾವೆ. ನಿಮ್ಮ ಮಕ್ಕಳ ತಲೆ ಮ್ಯಾಲೆ, ಜೀವನದಾಗ ಮಕ್ಕಳ ತಲೆ ಮ್ಯಾಲೆ ಒಂದು ಸಾರಿ ಅಕ್ಷತ ಹಾಕ್ತಾರೆ. ನೀವು ಅವ್ವ ಅಪ್ಪ ಅಂತ ಕರೆಸಿಕೊಳ್ಳುವಂಥವ್ರು, ನಿಮ್ಮ ಮಕ್ಕಳ ತಲೆ ಮ್ಯಾಲನ ನೀವು ಅಕ್ಕಿ ಕಾಳು ಒಗೆಯೋ ಸೌಭಾಗ್ಯ ಇಲ್ಲ ಅಂದರೆ ನಿಮ್ಮ ಮಕ್ಕಳು ಹೆಂಗವು? ದಾರಿಯಲ್ಲಿ ಭಿಕ್ಷುಕರ ಮಕ್ಕಳಿಗೆ ಸಹಿತ ಅವರ ಭಿಕ್ಷುಕರ ಅಕ್ಕಿ ಕಾಳು ಹಾಕ್ತಾರೆ. ನೀವಿಟ್ಟು ದೊಡ್ಡ ಸಾಹುಕಾರರು, ದ್ರಾಕ್ಷಿ ಬೆಳೆಯವರು ಇಷ್ಟೆಲ್ಲ ಇದ್ರೂ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳುವುದಿಲ್ಲ ಅಂದ್ರೆ ಇದು ಭಾರತ ದೇಶ ಅದ. ಇಲ್ಲಿ ಮಕ್ಕಳು ಮನಸ್ಸಿಗೆ ಬಂದಂತೆ ವರ್ತನೆ ಮಾಡಿಲ್ಲ. ಹಿಂದಿನ ಕಾಲದಲ್ಲಿ ಎಲ್ಲರೂ ತಂದೆ ತಾಯಿ ಗುರು ಹಿರಿಯರ ಆಜ್ಞೆ ಆಯ್ತಂದ್ರೆ ಆ ಬಳಿಕ ಲಗ್ನ ಆಗ್ಯಾರ, ಇರಲಿಲ್ಲ ಅಂದ್ರೆ ಲಗ್ನನ ಆಗಿಲ್ಲ. ಅಂಥ ದೇಶ ನಮ್ಮದು. ಆದರೆ ಇವತ್ತೇನಾಗ್ಯದ, ವಯಸ್ಸಾಯ್ತಪ್ಪ, 20-25 ವಯಸ್ಸಾಯಿತು, ಅವರಿಗೇನೋ ಇವ್ರ ಜೋಡಿ ಲಗ್ನ ಆಗ್ಬೇಕಂತ ಅನಿಸ್ತು, ಇಬ್ಬರು ಆದ್ರೆ ಊರು ಬಿಟ್ಟು. ಎಂಥ ಪರಿಸ್ಥಿತಿ ಬಂದದ ನಮ್ಮ ದೇಶಕ್ಕೆ. ಇವತ್ತು ಬರೀ ಇವ ಹೆಚ್ಚಾಗ್ಯಾವ.
ಅದೇ ರೀತಿ ಈ ಪ್ರಕರಣಗಳು ಹೆಚ್ಚಾಗಿದ್ದರಿಂದ ಡೈವೋರ್ಸ್ ಕೇಸ್ ಸಹಿತ ಹೆಚ್ಚಾಗ್ಯಾವ ಇವತ್ತು. ಯಾರ ಕಾರಣ ಎಲ್ಲ ಇದಕ್ಕೆ? ನೀವು ಒಂದು ದಿವಸ ದ್ರಾಕ್ಷಿಗೆ ಔಷಧ ಹೊಡಿಲಿಲ್ಲ ಅಂದ್ರೆ ದ್ರಾಕ್ಷಿ ಬೆಳೆ ಬರಂಗಿಲ್ಲ ತತ್ತೀರಿ, ಹೌದಿಲ್ಲ? ಒಂದು ದ್ರಾಕ್ಷಿ ಎಲ್ಲರೇ ಎಣ್ಣೆ ಹೊಡೆಯುವಂಥ ಔಷಧ ಹೊಡೆಯೋ ಸಂದರ್ಭದಾಗ ಒಂದು 2 ದಿವಸ ಎಲ್ಲಿ ಊರಿಗೆ ಹೋಗಂಗಿಲ್ಲ, ಅಷ್ಟು ಅದನ್ನು ಕಾಳಜಿ ಮಾಡ್ತೀರಿ. ಒಂದು ವರ್ಷದ ಬೆಳೆಗಾಗಿ ಇಷ್ಟು ಕಾಳಜಿ ಮಾಡುವಾಗ 100 ವರ್ಷ ಬದುಕುವಂಥ ಮಗ ಅಥವಾ ಮಗಳಿಗಾಗಿ ನೀವ್ಯಾಕೆ ಕಾಳಜಿ ತಗೋಬಾರದು? ನೀವೇ ತಗೋಬೇಕಲ್ಲ. ದ್ರಾಕ್ಷಿ ಏನು 1 ವರ್ಷ ಹಾಳಾದ್ರೆ ಆದಿತ್ತು, ಮತ್ತು ಮುಂದಿನ ವರ್ಷ ಅದಕ್ಕೆ ಹೆಚ್ಚು ಬೆಳೆಯಬಹುದು. ಆದ್ರೆ ಒಮ್ಮೆ ನಿಮ್ಮ ಕುಲದ ನಿಮ್ಮ ವಂಶದ ಕೀರ್ತಿ ಒಮ್ಮೆ ಹೋಯಿತು ಅಂದ್ರೆ ಶಾಶ್ವತವಾಗಿ ನಿಮ್ಮ ಕುಲ ಅಪಕೀರ್ತಿಗೆ ಒಳಗಾದಂತೆ. ಅವಾಗ ಸತ್ಯವತಿ ಹೇಳಿದ್ಲು, ನಾನು ನೀ ಮಹಾರಾಜನೇ ಅದಿ, ಲಗ್ನ ಆಗವ, ಆದ್ರೆ ನಾ ಈಗ ಹೂ ಅನ್ನೋದಿಲ್ಲ ಅಂದ್ಲು. ನಮ್ಮ ಅಪ್ಪನ ಬಂದ ಕೇಳು, ಅವಾಗ ಲಗ್ನ ಆಗ್ತೀನಿ ಅಂತ ಸತ್ಯವತಿ ಹೇಳಿದ್ಲು. ಹೆಸರನ ಸತ್ಯವತಿ, ಸುಳ್ಳು ಹೇಳುವಂಥವಳು ಅಲ್ಲ. ಆಯಿತು, ಶಂತನು ಮಹಾರಾಜಗೆ ಚಿಂತೆ ಆತು. ಆದ ಬಳಿಕ ಅವ ಅಂದ, ಮನ್ಯಾಗ ಒಬ್ಬ ತಲೆ ಬರೋಬ್ಬರಿ ಬೆಳೆದ್ ನಿತ್ತಂತ ಮಗ ಅದಾನ, ದೇವವ್ರತ ನೋಡಿದ್ರ ದೇವರ ಅವ ಅಂಥವದಾನ, ಆಜಾನುಬಾಹು ವ್ಯಕ್ತಿತ್ವ, ತೇಜಪುಂಜವಾದಂಥ ಮುಖಮಂಡಲ, ಶೂರತ್ವಕ್ಕೆ ಕೊರತೆ ಇಲ್ಲ, ವೀರತ್ವಕ್ಕೆ ಕೊರತೆ ಇಲ್ಲ, ಶಾಣತನಕ್ಕೆ ಕೊರತೆ ಇಲ್ಲ. ಎದರಾಗತ್ತಿರ ಅದರಾಗೆಲ್ಲ 1 ನಂಬರ್ ಇದ್ದ ಹುಡುಗ, ದೇವವ್ರತ ಶಂತನು ಮಹಾರಾಜನ ಮಗ. ಅಂಥ ಹುಡುಗ ಒಬ್ಬ ಮನ್ಯಾಗಿರ್ಲಾಕಾಗೇನು, ಇಲ್ಲಿ ಇವ ಇನ್ನೊಬ್ಬ ಹೆಣ್ಣು ಮಗಳನ್ನು ಲಗ್ನ ಆಗಬೇಕು ಅಂತ ವಿಚಾರ ಮಾಡಿದ. ಅವಾಗ ಮನಸ್ಸು ಒಪ್ಪಲಿಲ್ಲ. ಮನಸ್ಸು ಹೇಳಿತು, ಏನು ಹುಚ್ಚಿದೀವೋ ಅಂತ ಹೇಳ್ತದು. ನಾಳೆ ನೀ ರಾಜ, ಏನು ಸಾಮಾನ್ಯ ಅಲ್ಲಿ, ನಿಂದ 10 ಎಕರೆ ಹೊಲ ಇಲ್ಲ, ಇಡೀ ಭಾರತ ದೇಶವನ್ನು ಆಳುವಂಥ ರಾಜ ನೀನು. ನಿನ್ನ ಮಗನೇ ಯಾವ ಹಿರಿಯ ಮಗ ಅದಲ್ಲ, ಅವನ ನಿನ್ನ ರಾಜಗದ್ದುಗೆ ಮೇಲೆ ರಾಜ ಸಿಂಹಾಸನದ ಮೇಲೆ ಕೂಡಿರ್ಬೇಕು. ಅಂಥದ್ರೊಳಗೆ ನೀ ಮತ್ತೊಂದು ಲಗ್ನ ಆದಿ ಅಂದ್ರೆ ನಿನ್ನ ಹಿರಿಯ ಮಗನಿಗೆ ಏನು ಹೇಳಾವ ನೀನು? ಚಿಂತೆಯಲ್ಲಿ ಬಂದ ಮನ್ಯಾಗ ಕೂತು ಬಿಟ್ಟ. ಅರಮನೆಯಲ್ಲಿ ಚಿಂತಾಕ್ರಾಂತನಾಗಿ ಕುಂತ. ದೇವವ್ರತ ಎಲ್ಲ ಕೆಲಸ ಮಾಡ್ತಾ ಇದ್ದ. ಒಂದು ದಿನ ಅಪ್ಪಗೆ ನಮಸ್ಕಾರ ಮಾಡ್ಲಾಕ ಬಂದ. ಇದು ನಮ್ಮ ಪರಂಪರೆ. ಏನು ಪರಂಪರೆ? ಮುಂಜಾನೆ ಎದ್ದ ತಕ್ಷಣ ಮೊದಲ ದೇವರಿಗೆ ನಮಸ್ಕಾರ ಮಾಡೋದು, 2ನೇದ ಗುರುವಿಗೆ ನಮಸ್ಕಾರ ಮಾಡುವುದು, 3ನೇದಾಗಿ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವುದು. ಇದು ಪದ್ಧತಿ. ಮನ್ಯಾಗ ಅವ್ವ ಅಪ್ಪ ಅದಾರಪ್ಪ ಅಂದ್ರೆ ಅವ್ರನ್ನ ನೋಡ್ಲಾರ್ದ ದೇವರ ಗುಡಿಗೆ ಹೋದ್ರೆ ದೇವರೇ ನಿಮಗೆ ಕಣ್ಣು ತೆಗೆದು ನೋಡಂಗಿಲ್ಲ. ಮೊದಲ ನಿಮ್ಮ ಮನ್ಯಾಗ ದೇವರು ಯಾರಪ್ಪ ಅಂದ್ರೆ ನಿಮ್ಮನ್ನು ಬೆಳೆಸಿದಂಥ ತಂದೆ ತಾಯಿಗಳೇ ದೇವರು. ನಮ್ಮ ಶಾಸ್ತ್ರ ಹೇಳಿದ್ದದನ್ನು. ಅವ್ವ ಅಪ್ಪ ಮನ್ಯಾಗ ಇರ್ತಾರಂದ್ರೆ ಅವರಿಗೆ ನೀನು ದುಃಖಿಯನ್ನಾಗಿ ಮಾಡಿ ನೀನು ಬಾರಾ ಜ್ಯೋತಿರ್ಲಿಂಗ ತಿರುಗಾಡ್ರು ಏನೂ ಉಪಯೋಗ ಇಲ್ಲ. ಮನ್ಯಾಗ ಅಪ್ಪ ಅವ್ವ ಕಣ್ಣೀರ ಕೈ ತೊಳ್ಕೊತ ಕೂತಾರ. ಅವ್ರನ್ನ ಬಿಟ್ಟು ಅವ್ರನ್ನ ಬಡದ ಬೇದ ಏನೇನೋ ಮಾಡ್ತಾರೆ. ಈಗಿನ ಕಾಲದಾಗ ಬಹಳ ಪರಿಸ್ಥಿತಿ ಕೆಟ್ಟದ. ಅವರಿಗೆ ಕಟಕ್ ರೊಟ್ಟಿ ತಿನ್ನಿಸಿ ನೀ ಹೋಳಿಗೆ ತುಪ್ಪ ಉಂಡೆ ಅಂದ್ರೆ ನಿನಗೆ ಹೆಂಗೆ ಭಗವಂತ ಬೆಟ್ಟಾಗವದಾನಪ್ಪ? ನೀ ಬೇಕಾದಂಥವಿರು. ನೀ ಸಣ್ಣ ಕೂಸಿದ್ದಾಗ ನಿನಗೆ ಕಟಕ್ ರೊಟ್ಟಿ ತಿನ್ನಿಸಿ ಅವರೇನರೇ ಹೋಳಿಗೆ ತುಪ್ಪ ಉಂಡಾರೇನೋ ಇಟ್ಟ ಪ್ರಶ್ನೆ ಕೇಳೋದು, ಮತ್ತೇನಿಲ್ಲ. ಅವ್ವ ಅಪ್ಪ ನಿನಗ ಸಣ್ಣವಿದ್ದಾಗ ನಿನಗೆ ರೊಟ್ಟಿ ನುರಿಸ್ಲಾಕ ಬರೋದಿಲ್ಲ ಅಂತ ತಿಳ್ಕೊಂಡು ಅಂಬ್ಲಿ ಮಾಡಿ ಕುಡಿಸ್ಯಾರ. ನಿನಗ ಯಾವುದೂ ತಿನ್ಲಾಕ ಬರೋದಿಲ್ಲ ಅಂತ ಕುಡಿಯುವಂಥ ಪದಾರ್ಥಗಳನ್ನು ಮಾಡಿ ನಿನಗೆ ಕುಡಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡ್ಯಾರ. ಅಂಥ ತಂದೆ ತಾಯಿಗಳನ್ನು ಮರ್ತಾನೆ ಇವತ್ತು ಮನುಷ್ಯ. ಅವಾಗ ಅಪ್ಪನಿಗೆ ನಮಸ್ಕಾರ ಮಾಡಿದ ದೇವವ್ರತ, ನೀವು ಇದನ್ನೆಲ್ಲ ಮನ್ಯಾಗ ಪರಂಪರಾ ಚಾಲೋ ಮಾಡಬೇಕು.
ನೀವು ಹೇಳಬೇಕು, ನಮಸ್ಕಾರ ಮಾಡಪ್ಪ ಅಂತ ಹೇಳಬೇಕು. ಮನ್ಯಾಗ ಅಜ್ಜ ಅಜ್ಜಿ ಇದ್ರಂದ್ರೆ ಅವ್ರಿಗೆ ನಮಸ್ಕಾರ ಮಾಡ್ಲಾಕ ಹಚ್ಚಬೇಕು. ಆ ಬಳಿಕ ನೀವು ನಿಮ್ಮ ಅವ್ವ ಅಪ್ಪಗೆ ನಮಸ್ಕಾರ ಮಾಡ್ಬೇಕು ಮೊದಲು ದೊಡ್ಡವರು. ಅವಾಗ ನಿಮ್ಮ ಮಕ್ಕಳು ಮಾಡ್ಲಾಕ ಕಲಿತಾವು. ಏನು ಮಾಡ್ಲಾತ್ತಾನ ನಮ್ಮಪ್ಪ ಅಂತ ನೋಡ್ತಾವು. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋ ಬಲಂ. ಜಗತ್ತಿನಲ್ಲಿ ಇವು 4 ಬೇಕಾಗಿತ್ತು ಅಂದ್ರೆ ಅವ ದಿನಂಪ್ರತಿ ಅವ್ವ ಅಪ್ಪಗ ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ಏನೇನು? ಆಯುಷ್ಯ ಹೆಚ್ಚಾಗಬೇಕಂದ್ರೆ ನೀವು ನಮಸ್ಕಾರ ಮಾಡಿದ ಬಳಿಕ ಹಿರಿಯರು ಏನು ಹೇಳ್ತಾರ? ದೀರ್ಘಾಯುಷ್ಮಂತನಾಗುಪ, ಬಹಳ ವರ್ಷ ಬದುಕು, ಚಿರಂಜೀವಿ ಆಗು ಅಂತ ಹೇಳ್ತಾರೆ. ಹೆಣ್ಮಕ್ಕಳು ನಮಸ್ಕಾರ ಮಾಡಿದರು ಅಂದ್ರೆ ಲಗ್ನ ಆದವರು ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಆಯುಷ್ಯ ಹೆಚ್ಚಾಗಬೇಕಂದ್ರೆ ನಮಸ್ಕಾರ ಮಾಡಬೇಕು. ವಿದ್ಯಾ, ನಾವು ಶಾಲೆಯಾಗಿ ಅಷ್ಟ ವಿದ್ಯೆಯನ್ನು ಕಲೀಲಿ, ಅದು ನಿಜವಾದ ವಿದ್ಯೆ ಅಲ್ಲ. ಆಶೀರ್ವಾದ ರೂಪದಿಂದ ಬಂದಂಥ ವಿದ್ಯಾ ಯಾವುದಿರ್ತೈತಿಲ್ಲ ಅದು ಶಾಶ್ವತವಾಗಿ ಉಳಿತದೆ. ಎರಡನೇದು ವಿದ್ಯಾ. ಯಶಸ್ಸು, ನಾವು ಹೋದ ಕೆಲಸ ಯಶಸ್ವಿ ಆಗಬೇಕಂದ್ರೆ, ಜೀವನದಲ್ಲಿ ನಾವು ವಿಜಯಶೀಲರಾಗಬೇಕಂದ್ರೆ, ಜಯ ನಮ್ಮ ಪಾಲಿಗೆ ಬರಬೇಕಂದ್ರೆ ನಮಗೆ ಹಿರಿಯರ ಆಶೀರ್ವಾದ ಬೇಕು. ಬಲಂ, ಶಕ್ತಿ. ಹಿಂದನ ಅದನಪ್ಪ ಅಂತ ಹೇಳುವಂಥ ಹಿರಿಯರು ಅವ್ವ ಅಪ್ಪ ಇದ್ರಂದ್ರೆ ಮಗ ಬೇಕಾದಂಥ ಕೆಲಸದಲ್ಲಿ ಯಶಸ್ವಿ ಆಗ್ತಾನೆ. ಆಯುರ್ವಿದ್ಯಾ ಯಶೋ ಬಲಂ, ಇವು 4 ಹೆಚ್ಚಾಗ್ತಾವೆ. ದಿನ ಹಿರಿಯರಿಗೆ, ಗುರುಗಳಿಗೆ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವುದರಿಂದ. ಹಂಗೆ ನಮಸ್ಕಾರ ಮಾಡಿದ ಬಳಿಕ ಶಂತನು ಮಹಾರಾಜ ಬರೀ ನೋಡಿದ, ಮಾತಾಡಲಿಲ್ಲ. ಅವಾಗ ದೇವವ್ರತ ಚಿಂತೆ ಮಾಡಿದ. ದಿನಂಪ್ರತಿ ನಮ್ಮ ಅಪ್ಪ ನನ್ನ ಜೋಡಿ ಮಾತಾಡವ, ಇವತ್ತ್ಯಾಕೆ ಮಾತಾಡಲಿಲ್ಲ? ಬಂದ ಸೈನಿಕರಿಗೆ ಕೇಳಿದ, ಸಾರಥಿಗೆ ಕೇಳಿದ, ಮಹಾರಾಜನ ರಥವನ್ನು ಓಡಿಸುವಂಥ ಸಾರಥಿಗೆ ಕೇಳಿದ. ಒಂದು ವಾರದೊಳಗೆ ನಮ್ಮ ಅಪ್ಪ, ನಮ್ಮ ಶಂತನು ಮಹಾರಾಜ ಎಲ್ಲೆಲ್ಲಿ ತಿರುಗಾಡಿ ಬಂದಾನ ಹೇಳು ಅಂತ ಕೇಳಿದ. ಅವಾಗ ಅವ ಸಾರಥಿ ಅಂದ, ನಾವು ಒಂದು ವಾರದೊಳಗೆ ಇಂತಿಂಥ ಕಡೆ ತಿರುಗಾಡಿ ಬಂದಿದ್ದೀವಿ, ಏನರೇ ಒಂದು ಘಟನಾ ನಡೆದೈತೇನು ಅಂತ ಕೇಳಿದ. ನಮ್ಮ ತಂದೆಯವರಿಗೆ ಮನಸ್ಸಿಗೆ ನೋವಾಗುವಂಥ ಯಾವುದರೇ ಘಟನಾ ನಡೆದೈತೇನು? ಹೌದ್ರಿ ರಾಜಕುಮಾರರೇ, ಒಂದು ವಾರದೊಳಗೆ ಒಂದು ಘಟನಾ ನಡೀತು. ಏನು ನಡೀತು? ಹಿಂಗೆ ನಾವಿನಲ್ಲಿ ಕುಂತು ಹೋಗ್ಬೇಕಂದ್ರೆ ಸತ್ಯವತಿ ಅನ್ನುವಂಥ ಒಬ್ಬ ಯುವತಿಯನ್ನು ನೋಡಿ ರಾಜರು ಆಕೆಯನ್ನು ಲಗ್ನ ಆಗಬೇಕಂತ ಪ್ರಸ್ತಾಪವನ್ನು ಇಟ್ಟರು. ಆಕೆ ನಮ್ಮ ಅಪ್ಪ ಒಪ್ಪಲಾರ್ದ ಲಗ್ನ ಆಗೋದಿಲ್ಲ ಅಂತ ಹೇಳ್ಯಾಳ. ಆಯ್ತು, ಮುಂದೇನಾಯಿತು? ಮುಂದೆ ಅವ್ರ ಅಪ್ಪನನ್ನು, ಯುವತಿಯ ಅಪ್ಪನನ್ನು ಕೇಳಾಕ ಶಂತನು ಮಹಾರಾಜ ಹೋದಾಗ ಅವ ಹೇಳಿದ, ದಾಸರಾಜ, ಆ ಹುಡುಗಿ ಅಪ್ಪ ಹೇಳಿದ, ನಾ ಕನ್ಯಾ ಕೊಡ್ಲಾಕೇನು ಇಲ್ಲ ಅನ್ನೋದಿಲ್ಲ. ಯಾಕಂದ್ರೆ ಚಲೋ ವರ ಶಿಖರ ಕೊಡ್ಲಾಕೇನದ, ಇಡೀ ಒಂದು ದೊಡ್ಡ ರಾಜ್ಯದ ರಾಜನ ಇವ ಅದಾನಂದ ಬಳಕ ಕನ್ಯಾ ಕೊಡ್ಲಾಕೇನು ಹೋಗೈತೆ ಅವನಿಗೆ. ಆದ್ರೆ ಅವ ಹೇಳಿದ, ನನ್ನ ಮಗಳ ಹೊಟ್ಟೆಯಿಂದ ಹುಟ್ಟುವಂಥ ಮಗನೇ ಈ ರಾಜ್ಯದ ರಾಜ ಆಗಬೇಕು, ಮುಂದಿನ ರಾಜ ಅಂದ್ರೆ ಕನ್ಯಾ ಕೊಡ್ತೀನಿ ಅಂದವ. ಕಂಡೀಷನ್ ಚಲೋ ಇತ್ತು. ಶಂತನು ಮಹಾರಾಜ ವಿಚಾರ ಮಾಡಿದ, ಈ ವಿಷಯದಾಗ ಕೈ ಹಾಕಲಾರ್ದ ಇದ್ರನೇ ಚಲೋ. ಯಾಕಂದ್ರೆ ತಲೆ ಬರೋಬ್ಬರಿ ಬೆಳೆದ ನೆತ್ತ ಮಗ ಅದಾನ ಮನ್ಯಾಗ. ನಾಳೆ ಸಮಾಜ ಏನಂದಿತ್ತು, ರಾಜ್ಯದ ಪ್ರಜೆಗಳೇನಂದಾರ. ಆಗ ಆಯ್ತಪ್ಪ, ನಿರಾಶಾ ಚಿತ್ತನಾಗಿ ಬಂದು ಕುಳಿತಿದ್ದ. ದೇವವ್ರತ ಅವನ ಮಗ ಕುದುರೆಯನ್ನು ತಗೊಂಡವನೇ ನೇರವಾಗಿ ಆ ಸತ್ಯವತಿಯ ಮನೆಗೆ ಹೋದ.
ದಾಶರಾಜ ಅಂದ್ರೆ ಆ ಸತ್ಯವತಿ ಅಪ್ಪ ಇದ್ದ, ಅಪ್ಪನಿಗೆ ಹೇಳಿದ, ನೀವು ನಿಮ್ಮ ಸತ್ಯವತಿ ದೇವಿಯನ್ನು ನಮ್ಮ ತಂದೆಯವರಿಗೆ ಲಗ್ನ ಮಾಡಿ ಕೊಡಬೇಕು ಅಂತ ಹೇಳಿದಾಗ ಅವ ಅಂದ, ನಮ್ಮ ಕಂಡೀಷನ್ ಅದಾವ. ಆಗ ದೇವವ್ರತ ಹೇಳಿದ, ನಾನು ಸಿಂಹಾಸನದ ಮೇಲೆ ಕೊಡುವುದಿಲ್ಲ, ಈ ಪ್ರತಿಜ್ಞೆಯನ್ನು ವಚನ ಮಾಡ್ತೀನಿ, ನಿಮಗೆ ವಚನ ಕೊಡ್ತೀನಿ ಅಂತ ಹೇಳಿದವ. ನಾ ಸಿಂಹಾಸನವನ್ನು ತ್ಯಾಗ ಮಾಡ್ತೇನೆ, ಇನ್ನು ಮುಂದೆ ಈ ಸಿಂಹಾಸನದ ಮೇಲೆ ಯಾರು ಕೊಡಿರಬೇಕು ಅಂದ್ರೆ ಸತ್ಯವತಿ ದೇವಿಯಿಂದ ಹುಟ್ಟಿದಂಥ ಮಗನೇ ಈ ರಾಜ್ಯದ ಮುಂದಿನ ರಾಜ ಆಗತಾನ. ಅವಾಗ ಅವ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ, ನೀನು ತ್ಯಾಗಿಯದೇ ಬರೋಬ್ಬರಿ ಆಯಿತು, ನಾಳೆ ನಿನ್ನ ಮಕ್ಕಳದಾವಲ್ಲ ಅವ ಹೆಂಗೆ ಕೇಳ್ತಾವ ನಾವು? ನಾಳೆ ಅವರು ಜಗಳ ತೆಗೆದ್ರಂದ್ರೆ ನನ್ನ ಮಗಳು ನನ್ನ ಮೊಮ್ಮಕ್ಕಳ ಪರಿಸ್ಥಿತಿ ಏನಾಗ್ತದ, ಅದಕ್ಕೆ ನಾ ಕನ್ಯಾ ಕೊಡೋದಿಲ್ಲ ಅಂತಂದ ದಾಶರಾಜ, ಆ ಸತ್ಯವತಿಯ ತಂದೆ. ಆಗ ದೇವವ್ರತ ಒಂದು ಮಾತನ್ನು ಕೊಟ್ಟ, ಅದು ಇಡೀ ಜಗತ್ತಿನಲ್ಲೇ ಯಾರೂ ಅಂಥ ತ್ಯಾಗವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ ಅಂದ, ನನ್ನ ಮಕ್ಕಳ ಚಿಂತಿಲ್ಲೋ, ನಾ ಲಗ್ನ ಆದ್ರನ ನನ್ನ ಮಕ್ಕಳಾಗಬೇಕಲ್ಲ, ನಾನು ಅಖಂಡ ಬ್ರಹ್ಮಚಾರಿ ಆಗಿರ್ತೀನಿ, ಲಗ್ನನ ಆಗುವುದಿಲ್ಲ ಅಂತ ಮಾತನ್ನು ಕೊಟ್ಟ. ಈ ಸಿಂಹಾಸನದ ಮೇಲೆ ಸತ್ಯವತಿ ದೇವಿಯ ಮಕ್ಕಳೇ ಕೂಡಿರ್ತಾರೆ, ಇದು ಒಂದು ವಚನ. ಎರಡನೆಯದಾಗಿ ನಾನು ಲಗ್ನವಾಗುವುದಿಲ್ಲ, ಅಖಂಡ ಬ್ರಹ್ಮಚಾರಿಯಾಗಿ ಉಳಿತೀನಿ ಅಂತ ಮಾತು ಕೊಟ್ಟ. ಆವಾಗ ದಾಶರಾಜ, ಆಯ್ತಪ್ಪ, ನಿನ್ನಂಥ ದೊಡ್ಡ ತ್ಯಾಗಿಯನ್ನು ನಾನಂತೂ ನೋಡಿಲ್ಲ ಅಂತ ನಮಸ್ಕಾರ ಮಾಡಿ ಕಳಿಸಿಕೊಟ್ಟ. ಶಂತನು ಮಹಾರಾಜಗೆ ಸುದ್ದಿ ಮುಟ್ಟಿತು, ಹಿಂಗ ಸತ್ಯವತಿ ದೇವಿಯನ್ನು ದಾಶರಾಜ ಲಗ್ನ ಮಾಡಿಕೊಡ್ಲಾಕ ಒಪ್ಪ್ಯಾನ ಅಂಥೇಳಿ. ಆ ಸುದ್ದಿಯನ್ನು ಕೇಳಿ ಶಂತನು ಮಹಾರಾಜಗೆ ಸಂತೋಷ ಆಯಿತು, ಆದ್ರೆ ಇನ್ನೊಂದು ಕಡೆ ದುಃಖ ಆಯಿತು. ಈ ಪ್ರತಿಜ್ಞೆಯನ್ನು ಯಾವಾಗ ಕೇಳಿದಲ್ಲ ಅವಾಗ ದುಃಖ ಆಯಿತು ಅವನಿಗೆ. ದೇವವ್ರತನಂಥ ಒಬ್ಬ ರಾಜಕುಮಾರ ಉತ್ತರಾಧಿಕಾರಿ ಇಡೀ 3 ಲೋಕದಲ್ಲಿ ಹುಡುಕಾಡಿದರೂ ಸಿಗುವುದಿಲ್ಲ, ಅಂಥದ್ರೊಳಗೆ ಅವನು ತನ್ನ ಸಿಂಹಾಸನವನ್ನು ಬಿಟ್ಟು ಕೊಟ್ಟಲ್ಲಪ್ಪ, ಎಂಥ ದೊಡ್ಡ ತಪ್ಪಾಯಿತು ನನ್ನಿಂದ ಅಂತ ಶಂತನು ಮಹಾರಾಜ ದುಃಖಿ ಆದ. ಆವಾಗ ದೇವವ್ರತ ಅಂಥ ಭೀಷಣವಾದ ಭಯಂಕರವಾದಂಥ ಪ್ರತಿಜ್ಞೆಯನ್ನು ಮಾಡಿದ್ದರಿಂದ ಅವನಿಗೆ ಭೀಷ್ಮ ಅಂತ ಹೆಸರು ಬಂತು. ಅವ ಅಪ್ಪನ ಕೈ ಹಿಡಿದು ಹೇಳಿದ, ನೋಡಪ್ಪ, ನಿನಕ್ಕಿಂತ ಜಗತ್ತಿನೊಳಗೆ ನನಗೆ ಯಾರೂ ಇಲ್ಲ, ನಿನಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ನೀ ಸುಖಿಯಾಗಿದ್ದೆ ಅಂದ್ರೆ ಅದೇ ನನ್ನ ಸುಖ, ನೀನು ಆರಾಮವಾಗಿದ್ದಿ ಅಂದ್ರೆ ಅದೇ ನನ್ನ ಆರಾಮ ಅಂತ ತಿಳ್ಕೊತೇನೆ. ನೀ ಚಿಂತಾಕ್ರಾಂತನಾಗಿ ಕುಂತಿದ್ದನ್ನು ನೋಡಿ ನನಗೆ ಸಹನ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಸತ್ಯವತಿ ದೇವಿಯನ್ನು ಕರ್ಕೊಂಡು ಬಂದೇನೆ, ಲಗ್ನ ಆಗು ಅಂತ ಹೇಳಿದ. ನೋಡ್ರಿ ಎಂಥ ಮಕ್ಕಳಾಗಿ ಹೋಗ್ಯಾರ ಈ ದೇಶದಲ್ಲಿ. ಅಪ್ಪ ಬರೇ ಸಂಕಲ್ಪ ಮಾಡಿದ್ದ, ಮಗ ಅದನ್ನು ತನ್ನ ಸುಖವನ್ನೇ ತ್ಯಾಗ ಮಾಡಿದ, ತಾನ ಲಗ್ನ ಆಗೋದಿಲ್ಲ ಅಂತ ಹೇಳಿದ. ಆವಾಗ ಶಂತನು ಮಹಾರಾಜನು ತಪಸ್ವಿ ಇದ್ದ, ಅವ ಹೇಳಿದ, ತಂದೆಗಾಗಿ ಇಂತಹ ದೊಡ್ಡ ತ್ಯಾಗವನ್ನು ಮಾಡಿದ್ದರಿಂದಾಗಿ ಮಗನೇ ನಿನಗೆ ಒಂದು ವರವನ್ನು ನಾ ಕೊಡ್ತೇನೆ. ನೀ ಯಾವಾಗ ಸಂಕಲ್ಪ ಮಾಡ್ತಿ, ಯಾವಾಗ ಮನಸ್ಸು ಮಾಡ್ತಿಲ್ಲ, ಅವಾಗನ ನೀನು ದೇಹ ಬಿಡಬೇಕು. ಅಲ್ಲಿ ತಕ ನೀ ದೇಹ ನಿನ್ನನ್ನು ಯಮ ಬಂದು ಕರ್ಕೊಂಡು ಹೋಗುವುದಿಲ್ಲ. ಇಚ್ಛಾ ಮೃತ್ಯುವಿನ ವರವನ್ನು ಕೊಟ್ಟ ಶಂತನು ಮಹಾರಾಜ. ನೀ ಬಯಸಿದಾಗ ಮೃತ್ಯು ಬರಬೇಕು, ಅಲ್ಲಿ ತಕ ಇಲ್ಲ.
ನಮಗೆ ಯಾರಿಗಾರೆ ಇಂಥದ್ದೊಂದು ವರ, ಇಲ್ರಿ ನಿಮ್ಮದು ಕೆಲಸ ಎಲ್ಲ ಮುಗಿದ ಬಳಕನ ನೀವು ಸಾಯ್ತೀರಿ, ಅಲ್ಲಿ ತನಕ ಸಾಯಂಗಿಲ್ಲ ಅಂದ್ರೆ ನಮ್ಮ ಕೆಲಸನ ಮುಗಿಯಂಗಿಲ್ಲ, ಅಷ್ಟು ಕೆಲಸನ ಅದಾವ ನಮ್ಮ. ಇಚ್ಛಾ ಮೃತ್ಯುವಿನ ವರ ಜಗತ್ತಿನಲ್ಲಿ ಬಹಳ ಅಪರೂಪ. ಅವರ ಅಪ್ಪ ಅವನಿಗೆ ಕೊಟ್ಟ. ಈಗ ಅಪ್ಪ ಅಂತ ತಪಸ್ವಿ ಇಲ್ಲ, ಅದಕ್ಕೆ ಇಚ್ಛಾ ಮೃತ್ಯುವಿನ ವರ ಕೊಡ್ಲಾಕ ಬರೋದಿಲ್ಲ ಈಗಿನ ಕಾಲದಾಗ. ಇವರು ದಿನ ದಾರುದ ಅಂಗಡಿಯಾಗ ಇರ್ತಾರೆ. ಏನು ಇವರು ವರ ಕೊಡೋರು ಏನದಾರ? ಇವರು ದಾರು ಕುಡ್ದಾವೇನ್ರಿ ಮಗನಿಗೆ ಇಚ್ಛಾ ಮೃತ್ಯುವಿನ ವರನೂ ಕೊಡ್ಲಾಕ ಸಾಧ್ಯ ಐತಿ? ಸಿಗರೇಟ್ ಸೇದವರು, ಚಟ ಮಾಡೋರು ಇನ್ನೂ ಭಾಳ ಅದಾವ. ಇವ ಬಹಳ ಪಬ್ಲಿಕ್ ಆಗ್ಯಾವಂತ ಇವ ಹೇಳ್ಕೋತ ನಡೆದಿದ್ದೀವಿ. ಯಾವ ಮನುಷ್ಯನ ಮನಸ್ಸಿನ ಮೇಲೆ ನಿಗ್ರಹ ಇಲ್ಲವೋ ಅವನಿಗೆ ವರ ಕೊಡುವಂಥ ಸಾಮರ್ಥ್ಯ ಕೂಡ ಇರುವುದಿಲ್ಲ. ಆದರೆ ಶಂತನು ಮಹಾರಾಜ ಅಂಥ ಸಾಮರ್ಥ್ಯ ಇತ್ತು, ವರವನ್ನು ಕೊಟ್ಟು ನೀ ಬಯಸಿದಾಗ ಯಮ ನಿನ್ನ ಕಡೆ ಬರ್ತಾನೆ, ಅಲ್ಲಿ ತನಕ ಬರುವುದಿಲ್ಲ ಅಂತ ಹೇಳಿದ. ಆಯಿತು, ಲಗ್ನ ಆಯಿತು. ಆದ ಬಳಿಕ ಸತ್ಯವತಿ ದೇವಿಗೆ ಮಕ್ಕಳು ಹುಟ್ಟಿದರು, ಇಬ್ಬರು. ಹುಟ್ಟಿದ ಬಳಿಕ ಅವರಿಗೂ ಮುಂದೆ ಏನೋ ಒಂದು ರೋಗ ಬಂದು ಇಬ್ಬರೂ ಮಕ್ಕಳು ತೀರ್ಕೊಂಡ ಬಳಿಕ ಸತ್ಯವತಿ ದೇವಿ ಭೀಷ್ಮಾಚಾರ್ಯರಿಗೆ ಬಂದು ಕೇಳಿದ್ಲು, ನೋಡಪ್ಪ, ಸಿಂಹಾಸನ ಉತ್ತರಾಧಿಕಾರಿ ಇಲ್ಲದಂಗಾಗ್ಯದ, ಯಾರನ್ನರೇ ಕುಂಡ್ರಿಸ್ಬೇಕು, ಅದಕ್ಕೆ ನೀನ ಕೂತ್ರ ಭಾಳ ಚಲೋ ಆಗ್ತದ ಅಂತ ಹೇಳಿದ್ಲು. ಆಗ ಭೀಷ್ಮಾಚಾರ್ಯರು ಹೇಳಿದರು, ನಾನು ಒಮ್ಮೆ ಪ್ರತಿಜ್ಞಾ ಮಾಡೇನಿ ಅಂದ್ರೆ ಮುಗಿದು ಹೋಯ್ತದು. ನಾನು ಈ ಕುರುಕುಲದ ಸಿಂಹಾಸನದ ಮೇಲೆ ನನ್ನ ಉಸಿರಿರುವವರೆಗೆ ಕುಂಡ್ರುವುದಿಲ್ಲ ಅಂತ ಹೇಳಿದ್ ನಾವು. ನಾ ಈ ಸಿಂಹಾಸನವನ್ನು, ಈ ರಾಜ್ಯವನ್ನು ರಕ್ಷಣಾ ಮಾಡ್ತೇನೆ, ಆದರೆ ಈ ಸಿಂಹಾಸನದ ಮೇಲೆ ಕುಡ್ರುವುದಿಲ್ಲ ಅಂತ ಹೇಳಿದ್ದ. ಅವಾಗ ನೀ ಕುಂಡ್ರಲಿಲ್ಲ ಅಂದ್ರೆ ಹೋಯ್ತು, ನೀ ಲಗ್ನರೇ ಆಗು, ನಿನ್ನ ಮಕ್ಕಳನ್ನರೇ ಕುಂಡ್ಸಲಾಕ ಬರ್ತೈತಿ ಅಂತ ಸತ್ಯವತಿ ದೇವಿ ಹೇಳಿದ್ಲು. ಆಗ ಭೀಷ್ಮಾಚಾರ್ಯರು ಒಂದು ಬಹಳ ದೊಡ್ಡ ಮಾತನ್ನು ಹೇಳಿದರು, ಸತ್ಯವತಿ ದೇವಿಯೇ ಕೇಳು, ಒಂದು ವೇಳೆ ಸೂರ್ಯ ತನ್ನ ಧರ್ಮವನ್ನು ಬಿಟ್ಟ ತಂಪಾಗಬಹುದು, ಚಂದ್ರ ತಂಪಿದ್ದಂಥವ ಸೂರ್ಯನಂಗ ಉಷ್ಣ ಆಗಬಹುದು, ಅದೇ ರೀತಿಯಾಗಿ ಹರಿಯುವಂಥ ನದಿ ನಿಲ್ಲಬಹುದು, ಮೇಲ್ಮುಖವಾಗಿ ಉರಿಯುವಂಥ ಅಗ್ನಿ ಕೆಳಮುಖವಾಗಿ ಉರಿಯಬಹುದು, ಬೀಸುವಂಥ ಗಾಳಿ ನಿಲ್ಲಬಹುದು. ಆದರೆ ಭೀಷ್ಮ ಒಮ್ಮೆ ಪ್ರತಿಜ್ಞೆ ಮಾಡ್ಯಾನಂದ್ರೆ ಜೀವನದಾಗನ ಲಗ್ನ ಆಗುವುದಿಲ್ಲ ಅಂತ ಹೇಳಿದಲ್ಲ, ಇದಕ್ಕೆ ಭೀಷ್ಮ ಪ್ರತಿಜ್ಞಾ ಅಂತ ಕರೀತಾರೆ. ಇಷ್ಟಾದ ಕೂಡಲೇ ಸತ್ಯವತಿ ದೇವಿ ಗಾಬರಿ ಆದ್ಲು. ಆ ಬಳಿಕ ಕಾಶಿ ರಾಜನಿಗೆ 3 ಜನ ಪುತ್ರಿಯರಿದ್ದರು, ಮಕ್ಕಳು, ಹೆಣ್ಮಕ್ಕಳು. ಅಂಬಾ, ಅಂಬಿಕಾ, ಅಂಬಾಲಿಕಾ, 3 ಮಂದಿ ಹೆಸರ ಚಲೋ ಹೆಂಗದಾವ. ಅಂಬಾ, ಅಂಬಿಕಾ, ಅಂಬಾಲಿಕಾ. ಅವಾಗ ಚಿತ್ರವೀರ್ಯ, ವಿಚಿತ್ರವೀರ್ಯ ಅನ್ನುವಂಥ ಸತ್ಯವತಿಯ ಮಕ್ಕಳಿಗೆ ಅಂಬಿಕಾ ಮತ್ತು ಅಂಬಾಲಿಕೆಯರನ್ನು ತಂದ ಭೀಷ್ಮ. ಅಂಬಾ ಅನ್ನುವಂಥ ಆ ಹೆಣ್ಮಗಳೇನಿದ್ಲು, ಇನ್ನೊಬ್ಬ ರಾಜನನ್ನು ಪ್ರೀತಿಸ್ತಾ ಇದ್ಲು. ಅಂಜಿಕೆ ಎಷ್ಟಿತ್ತು ಆಗಿನ ಕಾಲಕ್ಕೆ, ಭೀಷ್ಮಾಚಾರ್ಯರ ಅಂಜಿಕೆ ಎಷ್ಟಿತ್ತು ಅಂದ್ರೆ, ಭೀಷ್ಮ ಬಂದ ಅಂದ್ರೆ ಇಡೀ ಭಾರತ ದೇಶದ ರಾಜರೆಲ್ಲ ನಡಗುತ್ತಾ ಇದ್ರು. ಅಷ್ಟು ಶೌರ್ಯ ಇವರಲ್ಲಿತ್ತು, ಅಷ್ಟು ಶೂರತನ. ಭೀಷ್ಮನಿಗೆ ಎದುರಾಗಿ ನಿಲ್ಲುವಂಥ ಒಬ್ಬ ರಾಜ ಸಹಿತ ಭಾರತ ದೇಶದಾಗಲ್ಲ, ಇಡೀ ಪ್ರಪಂಚದಾಗಿರಲಿಲ್ಲ. ಅಷ್ಟು ಶೂರ ಇದ್ದ ಭೀಷ್ಮಾಚಾರ್ಯ. ಅವಾಗ ಹೇಳಲಿಲ್ಲ ಅಂಬಾ, ನಾನು ಇಂಥವನನ್ನು ಪ್ರೀತಿಸ್ತಾ ಇದ್ದೀನಿ, ಇಂಥ ರಾಜನನ್ನೇ ಲಗ್ನ ಆಗ್ತೀನಿ ಅಂತ ಹೇಳಲಿಲ್ಲ. ಎಲ್ಲರನ್ನೂ ಕರ್ಕೊಂಡು ಬಂದ ಭೀಷ್ಮ.
ಕೊನೆಗೆ ಅಂಬಾ ನಾ ಇವ್ರನ್ನ ಲಗ್ನ ಆಗುವುದಿಲ್ಲ ಅಂತ ಹೇಳಿ ಹೋದ್ಲು. ನನ್ನ ಜೀವನ ಹಾಳು ಮಾಡ್ಲಾಕ ಯಾರೇ ಒಬ್ಬರ ಕಾರಣ ಇದ್ರಂದ್ರೆ ಭೀಷ್ಮನೇ ಕಾರಣದಾನಂಥೇಳಿ ಅಂಬಾಗ ಸಿಟ್ಟು ಬತ್ತು. ನಿನ್ನ ಜೀವನವನ್ನು ನಾನೇ ಸರ್ವನಾಶ ಮಾಡ್ತೇನೆ ಅಂತ ಅಂಬಾ ಪ್ರತಿಜ್ಞೆಯನ್ನು ಮಾಡಿದ್ಲು. ಹೆಣ್ಮಕ್ಕಳು ಒಮ್ಮೇನಾದರೂ ಸಿಟ್ಟಿಗೇರಿ ಪ್ರತಿಜ್ಞೆ ಮಾಡ್ರಂದ್ರೆ ಅವರು ಅದನ್ನು ದಂಡಿಗೆ ಹಚ್ತಾರೆ. ಅದಕ್ಕೆ ಹೆಣ್ಮಕ್ಳ ಜೋಡಿ ಗಂಡ್ಮಕ್ಳು ಜಗಳಾಡಬಾರ್ದು. ತಿಳ್ಕೋರಿ, ಮತ್ತು ನೀವು ಮರಿತೀರ, ಅವರು ಮರೆಯಂಗಿಲ್ಲ. ಅವರು ಸಮಯ ಬಂದಾಗ ಬರೋಬ್ಬರಿ ಮುಗಿತು ಕೆಲಸ. ಈಗ ನೀವು ಮಾತು ಕೇಳೋದಿಲ್ಲಲ್ಲೋ ಬರೋಬ್ಬರಿ, ಮಕ್ಕಳು ನಿಮ್ಮ ಮಾತು ಕೇಳಂಗಿಲ್ಲ, ಅವ್ರ ಮಾತು ಕೇಳ್ತಾವೆ. ಮಕ್ಕಳಿಗೆ ತಲೆಯಲ್ಲಿ ತುಂಬಿ ನಾಳೆ ಮಕ್ಕಳ ಕಡೆಯಿಂದ ನಿಮ್ಮ ತಲೆಯಾಗ ಅಂಕುಶ ಚುಚ್ಚಲಾಕ ಹಚ್ತಾರೆ. ಆದ್ದರಿಂದ ಹುಷಾರಾಗಿರಬೇಕು. ಅಂಬಾಗ ಸಿಟ್ಟು ಬತ್ತು, ಭೀಷ್ಮರಿಗೆ ಸವಾಲು ಹಾಕಿದ್ಲು. ಕೊನೆಗೆ ಅವರ ಭೀಷ್ಮಾಚಾರ್ಯರು ಒಬ್ಬ ಗುರುಗಳಿದ್ದರು, ಪರಶುರಾಮ ಭೀಷ್ಮಾಚಾರ್ಯರ ಗುರುಗಳು. ಗುರುಗಳ ಕಡೆ ಹೋದ್ಲ ಹೆಣ್ಮಗಳು. ನೋಡ್ರಿ ಹೆಂಗೆ ಬುದ್ಧಿ ಬಳಸ್ತಾರೆ. ನಮ್ಮ ಮಾತು ಕೇಳೋದಿಲ್ಲ ಅಂದ್ರೆ ಗುರುಗಳ ಕಡೆ ಹೇಳಿಸೋನು, ತಾನ ಕೇಳತಾನಲ್ಲ ಎಲ್ಲೈತಿ. ಪರಶುರಾಮರು ಬಂದರು, ಕೈಯಾಗ ಕೊಡ್ಲಿ ಹಿಡ್ಕೊಂಡು ಬಂದ್ರು ಅವರು. ಪರಶು ಅಂದ್ರೆ ಕೊಡ್ಲಿ, ರಾಮ ಅಂದ್ರೆ ರಾಮ. ಕೊಡ್ಲಿ ಹಿಡಿದ ರಾಮ ಅಂತ ಹಂಗೆ ಮಾತಾಡಂಗಿಲ್ಲ, ಕೊಡ್ಲಿ ಹಿಡ್ದ ಮಾತಾಡವ. ಆಗ ಪರಶುರಾಮರ ಬಂದ ಭೀಷ್ಮಾಚಾರ್ಯರಿಗೆ ಆಜ್ಞೆಯನ್ನು ಮಾಡಿದರು. ಏನಪ್ಪ, ಮತ್ತೆ ಅಂಬಾನೇನು ಕಾಶಿಯ ಆ ಅರಮನೆಯಿಂದ ಕರ್ಕೊಂಡ್ಯಾಕೆ ಬಂದು, ಕರ್ಕೊಂಡು ಬಂದದೆ ಅಂದ ಬಳಿಕ ನೀನ ಲಗ್ನ ಆಗು ಅಂತ ಗುರುಗಳ ಆದೇಶವನ್ನು ಮಾಡಿದರು. ನೋಡ್ರಿ ಇದು ಎಂಥ ಧರ್ಮ ಸಂಕಟ. ನೀ ಲಗ್ನ ಆಗಬೇಕು ಅಂತ ಹೇಳಿದ್ರೆ ಯಾರು? ತನಗೆ ವಿದ್ಯೆಯನ್ನು ಕಲಿಸಿದಂಥ ಒಬ್ಬ ದೊಡ್ಡ ಗುರು ಶಿಷ್ಯನಿಗೆ ಆದೇಶವನ್ನು ಮಾಡ್ತಾ ಇದ್ದಾರೆ. ಏನಂತೇಳಿ, ನೀ ಲಗ್ನ ಆಗು, ಅಂಬಾದೇವಿಯ ಕೈ ಹಿಡಿ ಅಂತ ಹೇಳಿದ. ಆಗ ಭೀಷ್ಮಾಚಾರ್ಯರು ಹೇಳಿದರು, ನಾನು ಸತ್ಯವಾದ ಪ್ರತಿಜ್ಞೆಗಿಂತಲೂ ಯಾವುದನ್ನು ಕೂಡ ಮಾನಿಸುವುದಿಲ್ಲ, ಯಾವುದನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಹೇಳಿದವು. 3 ಲೋಕದ ಒಡೆತನ ಬಂದರೂ ಅದನ್ನು ಸ್ವೀಕಾರ ಮಾಡುವುದಿಲ್ಲ, ರಾಜ್ಯ ಬಂದರೂ ಸ್ವೀಕಾರ ಮಾಡುವುದಿಲ್ಲ, ಸಂಪತ್ತು ವೈಭವ ಎಲ್ಲವನ್ನು ನಾನು ತ್ಯಾಗ ಮಾಡ್ತೀನಿ, ಆದರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರುವಂಥ ಸತ್ಯವನ್ನು ಎಂದಿಗೂ ಕೈ ಬಿಡುವುದಿಲ್ಲ ಅಂತ ಭೀಷ್ಮ ಹೇಳಿದ ಗುರುಗಳಿಗೆ. ಪರಶುರಾಮರಿಗೆ ಹೇಳಿದ ತಕ್ಷಣ ಪರಶುರಾಮರಿಗೆ ಸಿಟ್ಟು ಬಂತು. ಹಂಗಾದ್ರೆ ನನ್ನ ಜೋಡಿ ಯುದ್ಧ ಮಾಡು ಅಂತಂದ್ರೆ ಅವರು ಯುದ್ಧ ಮಾಡ್ಲಾಕ ತಯಾರಾದ ಪರಶುರಾಮ, ಭೀಷ್ಮನೂ ತಯಾರಾದ. ಬಹಳ ಘನಘೋರ ಯುದ್ಧ, ಗುರು ಮತ್ತು ಶಿಷ್ಯರ ನಡುವೆ ನಡೆಯುವಂಥ ಯುದ್ಧ ಇದು. ಬಹಳ ವರ್ಷಗಳವರೆಗೆ ನಡೀತು. ಕೊನೆಗೆ ದೇವತೆಗಳೇ ಬಂದು ಪರಶುರಾಮರಿಗೆ ಹೇಳಿದರು, ಅವನು ಭೀಷ್ಮಾದಾನ, ಎಂದು ಹಿಂದೆ ಸರಿಯವಲ್ಲ, ಅದಕ್ಕೆ ನೀವಾ ಹಿಂದೆ ಸರಿದು ಬಿಡ್ರಿ ಅಂತ ಪರಶುರಾಮರಿಗೆ ದೇವತೆಗಳು ಹೇಳಿದರು. ಆಯಿತು, ನನ್ನ ಶಿಷ್ಯ ಗೆದ್ದ ಅಂತ ಶಿಷ್ಯನನ್ನು ಪ್ರೋತ್ಸಾಹಿಸಿ ಕಳಿಸಿಬಿಟ್ರು ಪರಶುರಾಮರು. ಅಂಬಾದೇವಿಗೆ ಮತ್ತೆ ಸಿಟ್ಟು ಬತ್ತು. ನೀ ಇಲ್ಲಾದರೆ ಏನಾಯಿತು, ನಾಳೆ ನಿನ್ನ ಮೃತ್ಯುವಿನ ಕಾರಣ ಏನಾದರೂ ಒಂದಿತ್ರ ನಾನಾ ಮುಂದೆ ಬಂದು ನಿಂದಿರ್ತೇನೆ ಅಂತ ಹೇಳಿದ್ಲು ಅಂಬಾ. ಸಿಟ್ಟ. ಆ ಬಳಿಕ ಕೊನೆಗೆ ತಪಸ್ಸನ್ನು ಮಾಡಿದ್ಲು. ದೇವರ ವರದಿಂದ ಶಿಖಂಡಿ ಆದ್ಲು. ಶಿಖಂಡಿ ಅಂದ್ರೆ ಪುರುಷನೂ ಅಲ್ಲ, ಪೂರ್ಣ ಸ್ತ್ರೀಯೂ ಅಲ್ಲದಂಥ ಒಂದು ರೂಪ. ಕೊನೆಗೆ ಮಹಾಭಾರತದ ಯುದ್ಧ ನಡೀತು. ಭೀಷ್ಮಾಚಾರ್ಯ ಅಂದ್ರೆ ನಾವು ತಿಳ್ಕೊಂಡಂಗೆ ಸಾಮಾನ್ಯರೇ ಅಲ್ಲ, ನಮ್ಮ ಕಲ್ಪನಾ ಭಾಳ ಸಣ್ಣ ಇರ್ತಾವೆ. ಭೀಷ್ಮ ಅಂದರೆ ಎಂಥವಿದ್ದ, ಇದ ನಮ್ಮ ದೇಶದಾಗ ಆಗಿ ಹೋಗ್ಯಾರ. ಮತ್ತು ಒಂದು ದಿವಸಕ್ಕೆ 10,000 ಜನ ದೊಡ್ಡ ದೊಡ್ಡ ಸೈನಿಕರನ್ನು ಸಂಹಾರ ಮಾಡ್ತಾ ಇದ್ದವ, ಅಂಥ ಬಲ ಇತ್ತು. ದಿವಸಕ್ಕೆ 10,000.
ಅಷ್ಟೇ ಅಲ್ಲದೆ ಇಡೀ 11 ಅಕ್ಷೋಹಿಣಿ ಸೈನ್ಯದ ಸೇನಾಪತಿ ಯಾರಾಗಿದ್ರು ಅಂದ್ರೆ ಭೀಷ್ಮಾಚಾರ್ಯರಾಗಿದ್ದರು. ಅವರು ಸೋಲನ್ನೋದೇ ಇರಲಿಲ್ಲ ಅವರಿಗೆ. ಆದರೆ ಭೀಷ್ಮನದೊಂದು ಮರ್ಯಾದೆ ಅಂತಿತ್ತು. ಯಾವ ಮರ್ಯಾದೆ ಅಂದ್ರೆ, ಮುಂದ ಒಬ್ಬ ಸ್ತ್ರೀ ಹೆಣ್ಣು ಮಗಳು ಬಂದ ನಿಂತಲು ಅಂದ್ರೆ ಅವ ಬಾಣ ಪ್ರಯೋಗವನ್ನು ಮಾಡ್ತಾ ಇರಲಿಲ್ಲ. ಇದೇ ಅವನ ಮರ್ಯಾದೆ. ಯುದ್ಧ ನಡೀತು, 10 ದಿವಸದ ಯುದ್ಧ ನಡೀತು, ಸೋಲಿಲ್ಲ ಭೀಷ್ಮಾಚಾರ್ಯರು. ಕೊನೆಗೆ 9ನೇ ದಿವಸದ ರಾತ್ರಿ ಯುಧಿಷ್ಠಿರ, ಅರ್ಜುನ, ಭೀಮ, ನಕುಲ, ಸಹದೇವ ಎಲ್ಲರೂ ಬಂದು, ಪಿತಾಮಹ ಭೀಷ್ಮರೇ, ನಿಮಗಂತೂ ಇಚ್ಛಾಮೃತ್ಯುವಿನ ವರದಾನದ, ನೀವು ಮನಸ್ಸು ಮಾಡಲಾರ್ದ ಸಾಯಲಕ್ಕೆ ಸಾಧ್ಯ ಇಲ್ಲ. ನೀವು ಈ ಯುದ್ಧದಾಂದ ಹಿಂದೆ ಸರಿಲಾರ್ದ ನಾವು ಕೌರವರನ್ನು ಗೆಲ್ಲಲಿಕ್ಕಾಗುವುದಿಲ್ಲ, ಏನು ಮಾಡಬೇಕು ಅಂತ ಅವರಿಗೆ ಕೇಳಿದರು. ಆವಾಗ ಭೀಷ್ಮಾಚಾರ್ಯರು ಹೇಳಿದರು, ನನ್ನ ಮುಂದೆ ಒಬ್ಬ ಹೆಣ್ಮಗಳು ಬಂದು ನಿಂತಲು ಅಂದ್ರೆ ನಾನು ಬಾಣ ಪ್ರಯೋಗ ಮಾಡುವುದಿಲ್ಲ, ಆವಾಗ ನೀವು ನನ್ನ ಹೊಡೆಯಬಹುದು ಅಂತ ಹೇಳಿದರು. ಆಯಿತು. ಮರುದಿವಸದ ಯುದ್ಧದಲ್ಲಿ ಶಿಖಂಡಿಯಾಗಿ ಅಂಬಾ ಬಂದ ಮುಂದೆ ನಿಂತಲು. ನಿಂತ ತಕ್ಷಣ ಭೀಷ್ಮಾಚಾರ್ಯರು ಬಿಲ್ಲು ಬಾಣಗಳನ್ನು ಕೆಳಗಿಟ್ಟು ಹಂಗ ನಿಂತರು. ಅದೇ ಸಮಯ ಅಂತ ತಿಳ್ಕೊಂಡು ಅರ್ಜುನ ಹಲವಾರು ಬಾಣಗಳನ್ನು ಪ್ರಯೋಗ ಮಾಡಿದ. ಭೀಷ್ಮಾಚಾರ್ಯರ ಇಡೀ ಶರೀರದ ತುಂಬ ಎಲ್ಲ ಬಾಣಗಳು ನಟ್ಟು. ಕೊನೆಗೆ ಬಾಣಗಳನ್ನು ಹೊತ್ತುಕೊಂಡು ಹಂಗ ನೆಲಕ್ಕೆ ಉರುಳಿದ ಭೀಷ್ಮಾಚಾರ್ಯ. ತಲೆ ಆಧಾರ ಇರಲಿಲ್ಲ, ತಲೆಗೆ ಒಂದು ದಿಂಬ ತಂದು ಕೊಡಪ್ಪ ಅಂತ ಹೇಳಿದರು. ಆಗ ದುರ್ಯೋಧನ ಒಂದು ಚಲೋ ರಾಜನ ಅರಮನೆಯಲ್ಲಿರುವಂಥ ತಲೆದಿಂಬ ತರ್ಲಾಕ ಸೈನಿಕರಿಗೆ ಕಳಿಸಿದವ. ಆವಾಗ ಭೀಷ್ಮಾಚಾರ್ಯರು ಹೇಳಿದರು, ಒಬ್ಬ ಯೋದ್ಧಾಗ ಒಪ್ಪುವಂಥ ತಲೆದಿಂಬನ ಕೊಡಪ್ಪ ಅರ್ಜುನ ಅಂತ ಹೇಳಿದ ತಕ್ಷಣ 3 ಬಾಣಗಳನ್ನು ಬಿಟ್ಟ ಅವನ ತಲೆಗೆ ತಲೆದಿಂಬಾಗುವಂಗ ಬಾಣದ ತಲೆದಿಂಬು ಕೊಟ್ಟ ಅರ್ಜುನ. ಆಗ ಭೀಷ್ಮ ಯಾವಾಗ ಯುದ್ಧದಾಂದ ಹಿಂದೆ ಸರದ, ಯುದ್ಧ ಮುಂದುವರಿತಾ ಹೋಯಿತು. ಕೊನೆಗೆ 18 ಅಕ್ಷೋಹಿಣಿ ಸೈನ್ಯ ಎಲ್ಲ ನೆಲಕ್ಕೆ ಉರುಳಿತು. ಪಾಂಡವರು ಗೆದ್ದರು. ಗೆದ್ದಾಗ ಒಂದು ದಿನ ಇವನ ಪಟ್ಟಾಭಿಷೇಕವೂ ಆಯಿತು. ಮತ್ತು ಹೊಳ್ಳಿ ಯುಧಿಷ್ಠಿರನ ಪಟ್ಟಾಭಿಷೇಕ, ಧರ್ಮರಾಜನ ಪಟ್ಟಾಭಿಷೇಕ ಆಯಿತು. ಆದ ನಂತರ ಕೃಷ್ಣನಿಗೆ ನಮಸ್ಕಾರ ಮಾಡಬೇಕು ಅಂತ ಇವು ಹೋದಾಗ ಕೃಷ್ಣ ಧ್ಯಾನ ಮಾಡ್ಕೋತ ಕೂತಿದ್ದ. ಧ್ಯಾನ ಮುಗಿದ ತಕ್ಷಣ ಕೇಳಿದೆವ, ಯಾರು ಧ್ಯಾನ ಮಾಡ್ತಾ ಇದ್ದೇನೇನು? ಇಡೀ ಜಗತ್ತಿನಲ್ಲೇ ಎಂಥ ಒಬ್ಬ ಮನುಷ್ಯ ಹುಟ್ಟಿಲ್ಲ, ಅಂಥ ಒಬ್ಬ ಭಕ್ತ ಹುಟ್ಟಿಲ್ಲ, ಅಂಥ ಒಬ್ಬ ಶೂರ ಹುಟ್ಟಿಲ್ಲ, ಅಂತಹ ಒಬ್ಬ ಪರಾಕ್ರಮಿ ಇಡೀ ಭೂಮಂಡಲದಲ್ಲಿ ಎಲ್ಲಿಯೂ ಇಲ್ಲ. ಅಂಥವ ಯಾರು ಅಂದರೆ ಭೀಷ್ಮಾಚಾರ್ಯ. ಅದಕ್ಕಾಗಿ ಭೀಷ್ಮ ನನ್ನ ಸ್ಮರಣ ಮಾಡ್ತಾ ಇದ್ದ, ನಾನು ಅವನ ಸ್ಮರಣ ಮಾಡ್ತಾ ಇದ್ನಿ ಅಂತ ಕೃಷ್ಣ ಹೇಳಿದ. ಆವಾಗ ಕೃಷ್ಣ ಯುಧಿಷ್ಠಿರನಿಗೆ, ಧರ್ಮರಾಜನಿಗೆ ಒಂದು ಮಾತು ಹೇಳಿದ, ನೋಡಪ್ಪ, ಇನ್ನು ಮುಂದೆ ಧರ್ಮದ ಮರ್ಮವನ್ನು ಸಂಪೂರ್ಣವಾಗಿ ತಿಳ್ಕೊಂಡಂತಹ ಭೀಷ್ಮಾಚಾರ್ಯರು ಉತ್ತರಾಯಣ ಕಾಲ ಬಂತು ಅಂದ್ರೆ ದೇಹ ಬಿಡವರದಾರ ಅವರು. ಉತ್ತರಾಯಣ ಕಾಲ ಬರಲಿ ಅಂತ ಇನ್ನೂ ಪ್ರಾಣವನ್ನು ಹಿಡ್ಕೊಂಡು ನಿಂತಾರ. ಆದ್ರೆ ಸಂಕ್ರಮಣ ಬಂತು, ಮಕರ ಸಂಕ್ರಮಣ ಬಂತು ಅಂದ್ರೆ, ಸಂಕ್ರಾಂತಿ ಬಂತು ಅಂದ್ರೆ ಅವರು ದೇಹ ಬಿಡ್ತಾರೆ. ಅವರ ದೇಹ ಬಿಟ್ಟರು ಅಂದ್ರೆ ಅವರ ಜೊತೆಗೆಯೇ ಧರ್ಮದ ಜ್ಞಾನ ಕೂಡ ಮುಳುಗಿ ಹೋಗ್ತದ. ಅದಕ್ಕಾಗಿ ನೀನು ಧರ್ಮದ ಜ್ಞಾನವನ್ನು ಪಡೀಪಾ ಅಂತ ಹೇಳಿದರು. ಯುಧಿಷ್ಠಿರ ಹೋಗಿ ನಮಸ್ಕಾರವನ್ನು ಮಾಡಿದ. ಕೃಷ್ಣನೂ ಇದ್ದ, ಅರ್ಜುನ ಇದ್ದ, ಎಲ್ಲರೂ ಇದ್ದರು. ಜ್ಞಾನವನ್ನು ಯಾರಿಗೆ ಕೊಡ್ತಾರ? ಪಾತ್ರತಾ ಅಂತ ಬೇಕು. ಎಲ್ಲರಿಗೂ ಎಲ್ಲ ಜ್ಞಾನ ಕೊಡ್ಲಕ್ಕೆ ಬರುವುದಿಲ್ಲ.
ಅದನ್ನು ಕೇಳುವಂಥ ಸಾಮರ್ಥ್ಯ ಬೇಕು, ತಿಳ್ಕೊಳ್ಳುವಂಥ ಸಾಮರ್ಥ್ಯ ಬೇಕು, ನೆನಪಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಬೇಕು, ಜೀವನದಲ್ಲಿ ಅಳವಡಿಸಿ ತೋರಿಸುವಂಥ ಸಾಮರ್ಥ್ಯ ಬೇಕು. ಆವಾಗ ಅಂಥ ಸಾಮರ್ಥ್ಯ ಯಾರಲ್ಲಿತ್ತು ಅಂದ್ರೆ ಧರ್ಮರಾಜನಲ್ಲಿ ಇತ್ತು. ಕೃಷ್ಣ ಪರಮಾತ್ಮ ಹೇಳಿದ ಭೀಷ್ಮನಿಗೆ, ನಿನ್ನಲ್ಲಿ ಏನು ಜ್ಞಾನ ಐತಲ್ಲ ಭೀಷ್ಮಾಚಾರ್ಯರೇ, ನಿಮ್ಮಲ್ಲಿರುವಂಥ ಎಲ್ಲ ಜ್ಞಾನವನ್ನು ಕೂಡ ಈ ಯುಧಿಷ್ಠಿರನಿಗೆ ಧಾರೆ ಎರೆದು ಕೊಟ್ಟು ಬಿಡ್ರಿ, ಇದನ್ನು ನೀವು ಮುಂದುವರಿಸ್ಕೊಂಡು ಹೋಗ್ತಾನ, ಜಗತ್ತಿಗೆ ಉಪಯೋಗ ಆಗುತ್ತದೆ. ಆಗ ಭೀಷ್ಮಾಚಾರ್ಯರು ಹೇಳಿದರು, ನಾ ಮಕ್ಕೊಂಡದ್ದು ಗಾದಿ ಮೇಲಲ್ಲ, ಮೆತ್ತನ ಹಾಸಿಗೆ ಮೇಲೆ ಮಕ್ಕೊಂಡ್ರು ಭಾಳ ತಕ್ಕ ಮಕ್ಕೊಂಡ್ರಿ ಅಂದ್ರೆ ಹಾಸಿಗೆ ಚುಚ್ಚಲಕ್ಕೆ ಚಾಲೂ ಮಾಡ್ತೈತಿ. ಮಕ್ಕೊಂಡು ನೋಡ್ರಿ ಒಂದು ಸಲ, ಒಂದು 8 12 ತಾಸು ಮಕ್ಕೊಳ್ಳೋದು, ತಾನ ಹಾಸಿಗೆನ ಗಾದಿನ ಮೆತ್ತ ಗಾದಿನ ಚುಚ್ಚಲಕ್ಕೆ ಚಾಲೂ ಮಾಡ್ತೈತಿ. ಏಳು ಇನ್ನು ಏಳು ಅಂತ ಹೊಲ್ದಾಗ ಅಡ್ಡಾಡು ಅಂತ ಹೇಳ್ತೈತೆ ಅದು ಗಾದಿ. ಅವಾಗ ಭೀಷ್ಮಾಚಾರ್ಯರು ಹೇಳಿದರು, ಬಾಣದ ಹಾಸಿಗೆ ಮೇಲೆ ನಾ ಮಲ್ಕೊಂಡಿರೋದರಿಂದ ನನ್ನಲ್ಲಿ ಶಕ್ತಿ ಉಳಿದಿಲ್ಲ, ನನ್ನ ಮನಸ್ಸು ಈಗ ಮೊದಲಿನ ಹಂಗೆ ಲವಲವಿಕೆಯಿಂದ ಉಳಿದಿಲ್ಲ, ನೀನು ಆಶೀರ್ವಾದವನ್ನು ಮಾಡು, ನಾನು ಅದರಿಂದ ಪ್ರಯತ್ನ ಮಾಡ್ತೀನಿ ಹೇಳಾಕ ಅಂತ ಕೃಷ್ಣಗೆ ಹೇಳಿದ. ಆವಾಗ ಕೃಷ್ಣ ಪರಮಾತ್ಮ ಆಶೀರ್ವಾದ ಮಾಡಿದ. ಎಲ್ಲ ಜ್ಞಾನವನ್ನು ಕೂಡ ಧರ್ಮರಾಜನಿಗೆ ಧಾರೆ ಎರೆದು ಹೇಳಿದ. ಯಾರು? ಭೀಷ್ಮಾಚಾರ್ಯ. ನೋಡ್ರಿ, ಅದು ಇವತ್ತಿಗೂ ದಾಖಲಾಗ್ಯದ. ಮಹಾಭಾರತದಲ್ಲಿ 400 ಅಧ್ಯಾಯಗಳಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಧರ್ಮದ ಉಪದೇಶವನ್ನು ಮಾಡ್ಯಾರ. ಒಂದಲ್ಲ ಎರಡಲ್ಲ 400 ಅಧ್ಯಾಯಗಳಲ್ಲಿ. ಅದರಲ್ಲಿಯೇ ವಿಷ್ಣು ಸಹಸ್ರನಾಮ ಬರ್ತದ. ಅದರಲ್ಲಿಯೇ ಇನ್ನೂ ಹಲವಾರು ಧರ್ಮದ ತತ್ವಜ್ಞಾನವನ್ನು, ಒಂದು ರಾಜ್ಯವನ್ನು ಯಾವ ರೀತಿಯಾಗಿ ನಡೆಸಬೇಕು, ಒಬ್ಬ ಸೈನಿಕ ಅಂದರೆ ಹೆಂಗಿರಬೇಕು, ಒಂದು ಸೈನ್ಯವನ್ನು ಹೆಂಗೆ ಕಟ್ಟಬೇಕು, ಸೇನಾಪತಿ ಹೆಂಗಿರಬೇಕು, ಮಂತ್ರಿಗಳು ಹೆಂಗಿರಬೇಕು, ಒಂದು ರಾಜ್ಯವನ್ನು ಯಾವ ರೀತಿಯಾಗಿ ಬಲಿಷ್ಠ ಮಾಡಬೇಕು, ಧರ್ಮದ ರಾಜ್ಯ ಅಂದರೆ ಏನು, ರಾಜ ಅಂದರೆ ಹೆಂಗಿರಬೇಕು, ರಾಜ ಧರ್ಮನಿಷ್ಠವಾಗದೆ ಹೋದರೆ ಇಡೀ ರಾಜ್ಯವೇ ನಷ್ಟವಾಗಿ ಹೋಗುತ್ತದೆ, ಸತ್ಪುರುಷನ ಲಕ್ಷಣಗಳೇನು, ಸಾಧಕನ ಲಕ್ಷಣಗಳೇನು, ಸನ್ಯಾಸಿಯ ಲಕ್ಷಣಗಳೇನು, ಗೃಹಸ್ಥ ಅಂದರೆ ಯಾವ ರೀತಿಯಾಗಿರಬೇಕು, ಜಪ ಅಂದರೆ ಏನು, ತಪ ಅಂದರೆ ಏನು, ಮಂತ್ರ ಅಂದರೆ ಏನು, ಯಜ್ಞ ಅಂದರೆ ಏನು, ದಾನ ಅಂದರೆ ಏನು, ವ್ರತ ಉಪವಾಸಗಳಂದರೆ ಏನು. ಈ ಜಗತ್ತಿನಲ್ಲಿ ನಾವು ಬದುಕಿದ್ರೆ ನಮ್ಮ ಜೀವನ ಸಾರ್ಥಕವಾಗಬೇಕಂದ್ರೆ ನಾವು ಏನು ಮಾಡಬೇಕು, 100 ವರ್ಷದ ಆಯುಷ್ಯ ಸಾರ್ಥಕವಾಗಬೇಕಾದ್ರೆ ಏನೇನು ಮಾಡಬೇಕಾಗುತ್ತದೆ, ಆಯುಷ್ಯವನ್ನು ಯಾವ ರೀತಿಯಾಗಿ ವಿಭಾಗ ಮಾಡಿದರು ಋಷಿಗಳು, ಋಷಿ ಆಗಬೇಕಂದ್ರೆ ಏನು ಮಾಡಬೇಕು, ಒಬ್ಬ ಮನುಷ್ಯ ಜ್ಞಾನಿ ಆಗಬೇಕಂದ್ರೆ ಏನು ಮಾಡಬೇಕು, ಹಲವಾರು ವಿಷಯಗಳು, ಒಂದಲ್ಲ ಎರಡಲ್ಲ. ಆ ಎಲ್ಲ ಜ್ಞಾನವನ್ನು ಧರ್ಮರಾಜನಿಗೆ ಹೇಳಿದರು ಭೀಷ್ಮಾಚಾರ್ಯರು. ಬಹುತೇಕ ಜಗತ್ತಿನಲ್ಲಿ ನಾವ್ಯಾರೂ ಹುಟ್ಟಲಿಲ್ಲ ಅಂದರೂ ಜಗತ್ತಿಗೆ ಹಾನಿ ಆಗುತ್ತಿರಲಿಲ್ಲ. ನಾವೇನು ಹುಟ್ಟರು ಅಟ್ಟೈತಿ, ಹುಟ್ಟಲಿಲ್ಲ ಅಂದರೂ ಅಟ್ಟೈತಿ, ಏನು ಭಾಳ ವ್ಯತ್ಯಾಸ ಆಗುವುದಿಲ್ಲ. ನಾವೇನು ಅಂಥ ಕೆಲಸ ಮಾಡಿದ್ದೀವಿ ಇಲ್ಲಿ, ಹುಟ್ಟಿದೆವು ಅಂತ ಇನ್ನೊಂದು 2 ಕೇಸ್ ಹೆಚ್ಚಾಗ್ಯಾವ ಒಟ್ಟ ಕೋರ್ಟ್ನ್ಯಾಗ, ಮತ್ತೇನಾಗಿಲ್ಲ. ನಮ್ಮದಿಂದ ಬೋರ್ವೆಲ್ಲ 1200 ಫೂಟಿಗೆ ಹೋಗ್ಯಾವ, ನಮ್ಮ ಪುಣ್ಯ ಅದು. ನಾವು ಬಂದು ಏನು ಮಾಡಿದ್ದೀವಿ ಅಂದ್ರೆ 10 ಫೂಟಿಗೆ ಇದ್ದ ನೀರು 1200 ಫೂಟಿಗೆ ಓದಿಟ್ಟಿದ್ದೀವಿ, ಅದ ನಮ್ಮ ಸಾಧನ. ತುಂಬ ಕೆಲಸ ಮಾಡೋದಿಲ್ಲ, ಖಾಲಿ ಮಾಡೋ ಕೆಲಸನ ಮಾಡ್ಲತ್ತಿದ್ದೀವಿ. ಆದರೆ ಭೀಷ್ಮನಂಥ ಒಬ್ಬ ಮಹಾತ್ಮ ಹುಟ್ಟದೇ ಹೋಗಿದ್ರೆ ಜಗತ್ತಿಗೆ ಧರ್ಮದ ಜ್ಞಾನದಿಂದ ನಷ್ಟ ಆಗ್ತಾ ಇತ್ತು. ಧರ್ಮರಾಜನಂಥ ಒಬ್ಬ ಮಹಾತ್ಮ ಹುಟ್ಟದೇ ಇದ್ರ ಜ್ಞಾನ ತಗೊಳ್ಳೋರೇ ಬೇಕಲ್ಲ. ಅವಾಗ ಭೀಷ್ಮಾಚಾರ್ಯರು ಎಲ್ಲವನ್ನ ಹೇಳಿದರು. ಕೊನೆಗೆ ಮಕರ ಸಂಕ್ರಮಣ ಬಂತು. ಎಲ್ಲ ಸಾವಿರಾರು ಜನ ಋಷಿಮುನಿಗಳು ಬಂದು ನಿಂತಿದ್ರು. ಯಾಕೆ ಅಂದ್ರೆ
ಇಡೀ ಜಗತ್ತಿನಲ್ಲೇ ಅತ್ಯಂತ ಕಠಿಣವಾದ ವ್ರತ ಯಾವುದಾದರೂ ಒಂದಿತ್ತು ಅಂದ್ರೆ ಅದು ಅಖಂಡ ಬ್ರಹ್ಮಚರ್ಯದ ವ್ರತ. ಜಗತ್ತಿನಲ್ಲೇ ಬಹಳ ದೊಡ್ಡ ವ್ರತ ಇದು. ಹನುಮಂತನನ್ನು ನಾವು ಯಾಕೆ ಪೂಜಾ ಮಾಡ್ತೀವಿ ಅಂದ್ರೆ ಅವನು ನೈಷ್ಠಿಕ ಬ್ರಹ್ಮಚಾರಿ ಇದ್ದ ಅಂತ ಹನುಮಂತ ಎಲ್ಲ ಊರಲ್ಲಿ ಪೂಜಾ ಮಾಡ್ತೀವಿ. ಯಾವ ಬೆಕ್ಕಾದ ಊರಿಗೆ ಹೋಗ್ರಿ ಒಬ್ಬ ಹನುಮಂತನ ಗುಡಿ ಇರತ್ತೈತಿ. ಕಂಬಾರ, ಕುಂಬಾರ, ಬಡಗ್ಯಾರ, ಒಕ್ಕಲಿಗಾರ, ನೌಕರದಾರರು, ರಾಜರು, ಪ್ರಜೆಗಳು ಯಾರಾದರೂ ಸರಿ ಎಲ್ಲರೂ ಹನುಮಂತನನ್ನು ಪೂಜೆ ಮಾಡ್ತಾರೆ. ಯಾಕೆ ಅಂದ್ರೆ ಈ ಜಗತ್ತಿನಲ್ಲಿ ಬ್ರಹ್ಮಚಾರಿಯನ್ನು ಎಲ್ಲರೂ ಪೂಜಿಸ್ತಾರೆ. ಯಾಕಂದ್ರೆ ಅವ ದೇವತಾ ಸಮಾನ ಇರ್ತಾನ ಅಂತ ತಿಳಿದುಕೊಂಡು. ಆವಾಗ ಭೀಷ್ಮಾಚಾರ್ಯರು ದೇಹ ಬಿಡುವಂಥ ಪ್ರಸಂಗ ಕಲ್ಪನಾ ಮಾಡ್ಕೋಬೇಕು ನಾವೆಲ್ಲ. ಇದನ್ನು ಒಬ್ಬ ಮಹಾತ್ಮ ದೇಹ ಬಿಡ್ತಾ ಇದ್ದಾನಂದ್ರೆ ಅವನ ಅಂತಿಮ ದರ್ಶನವನ್ನು ಎಲ್ಲರೂ ತಗೋತಾರೆ. ಒಬ್ಬ ಸಾಮಾನ್ಯ ಮುತ್ಯ ದೇಹ ಬಿಡ್ತಾನಂದ್ರೆ ಎಲ್ಲ ಬಂಧು ಬಳಗದವರು, ಬೀಗರು, ಆ ಊರನವರು, ಈ ಊರನವರು ಎಲ್ಲರೂ ಬಂದು ಮಗಲು ನಿಂತಿರ್ತಾರೆ. ಎಲ್ಲಿರ ಮುತ್ಯ ನಮ್ಮ ಮ್ಯಾಲೆ ಪ್ರೀತಿ ಹೆಚ್ಚಾಗಿ ನಮ್ಮ ಹೆಸರಲ್ಲಿ ಆಸ್ತಿ ಅದು ಬರೆದು ಹೋದ್ರೆ ಚಲೋ ಆಕೈತಿ ಅಂತ ಬಂದಿರ್ತಾರೆ ಅವರು. ಒಬ್ಬ ಮುತ್ಯ ದೇಹ ಬಿಡ್ತಾನಂದ್ರೆ 8 ಮಂದಿ ಬಂದು ನಿಂತಿರ್ತೈತಿ. ಇನ್ನವ ಧರ್ಮದ ಸೂರ್ಯ, ಧರ್ಮದ ಸಾಮ್ರಾಟ, ಮಹಾಪರಾಕ್ರಮಿ, ಪ್ರತಿಜ್ಞಾ ಅಂದರೆ ಏನು ಅಂತ ಜಗತ್ತಿಗೆ ತೋರಿಸಿಕೊಟ್ಟಂಥ ಶೂರ ವೀರ ಪುರುಷ. ಪ್ರತಿಜ್ಞಾ ನಾವೆಲ್ಲರೂ ಮಾಡ್ತೀವಿ, ದಂಡಿಗೆ ಹತ್ತಂಗಿಲ್ಲ. ನಮ್ಮ ನೋಡೇ ಬಿಡ್ತೀನಿ ಇನ್ನೊಂದು ಕೈ ಎತ್ತು ಪ್ರತಿಜ್ಞೆ ಮಾಡಿದ, ಮರುದಿವಸ ಮರೆತದನ್ನು. ಇನ್ನೊಂದು ಪ್ರತಿಜ್ಞೆ ಮಾಡಿದ, ಏನಂಥೇಳಿ, ಇನ್ನು ಮುಂದೆ ಮಾವಗ ನನಗೆ ಜಗಳ ಆಗೈತೆ ಅಂದ್ರೆ ಮಾವನ ಕಟ್ಟಿಕಲ್ಲು ಇರೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಬಂದಳ. ಅವರು ಮನ್ಯಾಗಿದ್ದವ್ರಿಗೆ ಹೇಳಿದ. ಅವರಂದ್ರು ಪಂಚಮ ಬಂದೈತಿ, ನಮ್ಮನ್ನು ಮೊದಲು ನಮ್ಮ ಮನೆಗೆ ಬಿಟ್ಟು ಬಾ ಅಂದ್ರೆ ಅವರು ಹೋಗಬೇಕಲ್ಲ. ಮತ್ತು ಕೈ ಹಿಡ್ದ ಲಗ್ನ ಆಗ್ಯಾನ ಅಂದ್ರೆ ಹೇಳಾರ್ದ ಅವ್ರ ಮನೆಗೆ ಬಿಟ್ಟು ಬರಬೇಕು. ಅವಾಗ ಇದೊಳ್ಳೆ ಬತ್ತಪ್ಪ ಅಂತಂದೆವ. ಕರ್ಕೊಂಡು ಹೋದ. ಬರೀ ಹೇಳ್ಯಾದೇವ್ರ ನೀವು ಇಟ್ರವ್ರ ಅದಿರಿ ಅಂತ ನಮಗೆ ಗೊತ್ತಿತ್ತು ಅಂತಂದು ನಾವು ಮಾವ. ನಿಮ್ಮದು 3 ದಿವಸ ನಡೆಯಂಗಿಲ್ಲ, ನಿಮ್ಮ ಮಾತು 3 ದಿವಸಕ್ಕೆ ಎಕ್ಸ್ಪೈರಿ ಆಕ್ಕವು. ಔಷಧ ಗುಳಿಗೆ ಹೆಂಗೆ ಎಕ್ಸ್ಪೈರಿ ಆಗ್ತಾವಲ್ಲ ಹಂಗೆ ನಿಮ್ಮ ಮಾತು ಭಾಳ ದಿವಸ ನಡೆಯಂಗಿಲ್ಲ, 3 ದಿವಸಕ್ಕೆ ಮುಗಿತು. ಆದರೆ ಭೀಷ್ಮ ಒಮ್ಮೇನು ಹೇಳ್ದಲ್ಲ, ಕೊನೆಯ ಉಸಿರಿನವರೆಗೂ ಅದನ್ನು ಪಾಲಿಸದ. ಆದ್ದರಿಂದ ಭೀಷ್ಮಾಚಾರ್ಯರು ಅಂತ ಕರೀತಾರೆ ಅವ್ರಿಗೆ. ಭೀಷ್ಮ ಪ್ರತಿಜ್ಞೆ ಅದು. ಅಂಥವರು ದೇಹ ಬಿಡ್ತಾ ಇದ್ದ. ಸಾವಿರಾರು ಜನ ಋಷಿ ಮುನಿಗಳೆಲ್ಲ ನಿಂತಿದ್ದರು. ಕೃಷ್ಣ ಪರಮಾತ್ಮ ನಿಂತಿದ್ದ. ಎಲ್ಲ ಧರ್ಮರಾಜ, ಭೀಮ, ನಕುಲ, ಸಹದೇವ, ದ್ರೌಪದಿ ಎಲ್ಲರೂ ನಿಂತಿದ್ದರು. ಆಗ ಕೃಷ್ಣನನ್ನೇ ನೋಡ್ತಾ ಭೀಷ್ಮಾಚಾರ್ಯರು ಕೃಷ್ಣನಿಗೆ ಒಂದು ಮಾತನ್ನು ಹೇಳ್ತಾರ. ಅದನ್ನು ನಾವೆಲ್ಲ ನೆನಪಿಟ್ಟುಕೋಬೇಕು. ಕೃಷ್ಣ ಪರಮಾತ್ಮನೇ, ನಿನ್ನ ಕೃಪಾದಿಂದ ನಾನು ಈ ಮರ್ತ್ಯ ಲೋಕದಲ್ಲಿ ದೇವವ್ರತನಾಗಿ ಹುಟ್ಟಿದೆ, ನಿನ್ನ ಕೃಪೆಯಿಂದ ಬದುಕಿದೆ, ನಿನ್ನ ಕೃಪಾದಿಂದ ನಾ ಲಗ್ನ ಆಗಲಿಲ್ಲ, ಅಖಂಡ ಬ್ರಹ್ಮಚಾರಿಯಾಗಿ ಉಳಿದೆ, ಕೊನೆಯ ಉಸಿರಿನವರೆಗೂ ಅಖಂಡ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿದೆ. ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಧರ್ಮದ ಕೆಲಸವನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಇವತ್ತು ದೇಹ ಬಿಡುವಂಥ ಪ್ರಸಂಗದ ನೀನು ನಾನು ಹುಟ್ಟಿದಾಗ ಯಾವ ಪರಿಶುದ್ಧವಾದಂಥ ಮನಸ್ಸ, ಬುದ್ಧಿ, ದೇಹವನ್ನು ಕೊಟ್ಟಿದ್ದಲ್ಲ, ಅವುಗಳನ್ನು ಅದೇ ರೀತಿಯಾಗೇ ನಿನಗೆ ಒಪ್ಪಿಸ್ತನಪ್ಪ, ತಗೊಂಡು ಬಿಡು ಅಂತ ಪರಮಾತ್ಮನಿಗೆ ಹೇಳಿದ. ಈ ಮಾತು ಬೇರೆ ಯಾರು ಹೇಳಕ್ಕೆ ಬರಂಗಿಲ್ಲ. ದೇವರ ಶರೀರ ಕೊಟ್ಟ, ಶರೀರ ಹೊಲಸಾಗಬಾರದು. ಮನಸ್ಸು ಕೊಟ್ಟ, ಮನಸ್ಸು ಹೊಲಸಾಗಬಾರದು. ಬುದ್ಧಿಯನ್ನು ಕೊಟ್ಟ, ಬುದ್ಧಿ ಹೊಲಸಾಗಬಾರದು. ಒಟ್ಟ ಹೊಲಸು ಮಾಡಿಕೊಳ್ಳಾರ್ದಂಗನ ಈ ಮೀಸಲು ಬೀಸರ ಹೋಗದಂತಿರ್ದಡೆ ಆತನೇ ಜಗದೀಶ ಕಾಣ ರಾಮನಾಥ. ಜೇಡರ ದಾಸ್ಯಮಾರ್ಯರು ಹೇಳಿದ್ರಲ್ಲ, ಹಂಗೆ ನಿನ್ನ ಪಾದಕ್ಕೆದನ್ನು ಅರ್ಪಣಾ ಮಾಡ್ತೀನಿ.
ಸ್ವೀಕಾರ ಮಾಡಪ್ಪ ದೇವರೇ ಅಂಥೇಳಿ ಭೀಷ್ಮಾಚಾರ್ಯರು ಕಣ್ಣು ಮುಚ್ಚಿದರು. ಅಲ್ಲಿಗೆ ಭೀಷ್ಮ ಈ ಜಗತ್ತಿನಿಂದ ಮರೆಯಾದ. ದೇಹ ಬಿಟ್ಟ ಭೀಷ್ಮ, ಆದರೆ ಜಗತ್ತಿಗೇನು ಸಂದೇಶ ಕೊಟ್ಟ ಭೀಷ್ಮ ಅಂದ್ರೆ, ಒಮ್ಮೆ ನೀನು ಮಾತು ಕೊಟ್ಟೆ ಅಂದ್ರೆ ಅದನ್ನು ನಡೆಸು ಕೊನೆ ಉಸಿರಿನವರೆಗೆ. ನಮ್ಮ ನಾಲಿಗೆ ಹೆಂಗಾಗ್ಯಾವ ಅಂದ್ರೆ ಎರಡೆರಡು ನಾಲಿಗೆ, ನಾಲ್ಕು ನಾಲಿಗೆ ಆಗ್ಯಾವ. ಏನು ಮಾತಾಡ್ತೀವಿ ಸುದ್ದಿಯಾಗ ಇರುವುದಿಲ್ಲ. ನಡೆಯುವುದಂತೂ ದೂರ ಉಳಿತು, ನಾವು ಮಾತಾಡಿದ ಮಾತನ ನಮಗೆ ನೆನಪಿರಂಗಿಲ್ಲ. ಅದಕ್ಕಾಗಿ ಈ ಪ್ರತಿಜ್ಞೆಯನ್ನು ಪಾಲಿಸಬೇಕು. ಎಷ್ಟೇ ಶೂರತನ ವೀರತನ ಇದ್ದರೂ ಭಗವಂತನ ಭಕ್ತಿಯನ್ನು ಬಿಡಬಾರದು. ಕೊನೆಗೆ ಜೀವನ ಹೆಂಗೆ ಸಾಗಿಸಬೇಕು ಅಂದ್ರೆ ಧರ್ಮದ ಮಾರ್ಗದಲ್ಲಿ ಜೀವನವನ್ನು ಸಾಗಿಸ್ತಾ ಇರಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಭೀಷ್ಮ ಅಂದರೆ ಏನು ಸಾಮಾನ್ಯನಲ್ಲ. ಕಲ್ಪನಾ ಮಾಡಿ ನೋಡ್ರಿ ನೀವು ಸ್ವಲ್ಪ. ಭೀಷ್ಮಾಚಾರ್ಯ ಆಗ್ಬೇಕಂದ್ರೆ 1 ತಿಂಗಳು ಮನೆ ಮಾರ ಸುದ್ದಿ ಎಲ್ಲ ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿ ಹೋಗಿಬಿಡೋದು. ಭೀಷ್ಮಾಚಾರ್ಯ ಆಗೋದಂದ್ರೆ ಏನಂತ ಗೊತ್ತಾಗ್ತದೆ. ಅವೆಲ್ಲ ಅಪ್ಪಿಲ್ಲ, ಮಕ್ಕಳೆಲ್ಲ, ದ್ರಾಕ್ಷಿ ಪಡ ಎಲ್ಲ, ಏನೂ ಇಲ್ಲ. ಆ ಕವಣ್ಯಾನ ಕಲ್ಲು ಹೋಗಿತಾರ ಗೊತ್ತೇ ನಿಮಗೆ? ಹಕ್ಕಿ ಕಾಯವ್ರು ಹೋಗಿತ್ತಿದ್ರಲ್ಲ ಕವಣ್ಯಾನ ಕಲ್ಲು, ಹಂಗೆ ಹೋಗೇ ಬಿಡೋದು. ಒಟ್ಟು ಹೇಳಾರ್ದ ಕೇಳಾರ್ದ 1 ತಿಂಗಳಾದ ಬಳಿಕ ಹೊಳೆ ಬರೋದು. ಭೀಷ್ಮಾಚಾರ್ಯ ಅಂದ್ರೆ ಸಾಮಾನ್ಯನಲ್ಲ. ನಿಮಗೆ ಎಷ್ಟೇ ತ್ರಾಸ ಆಗೈತೆ ಅಂದ್ರೆ ಈ ಜಗತ್ತಿನಾಗ ಒಂದು 3-4 ಹೆಸರದಾವ, ನೆನಪು ಮಾಡ್ಕೋರಿ. ನಿಮ್ಮ ಬೇಕಾದಂಥ ಅಂಜಿಕೆ ತಾಪ ಎಲ್ಲ ಕಡಿಮೆ ಆಗ್ತದೆ. ಮೊದಲನೆಯದಾಗಿ ಹನುಮಂತ, ಎರಡನೆಯದಾಗಿ ಭೀಮ, ಮೂರನೆಯದಾಗಿ ಭೀಷ್ಮಾಚಾರ್ಯ, ನಾಲ್ಕನೆಯದಾಗಿ ಅಭಿಮನ್ಯು, ಆ ಬಳಿಕ ಧ್ರುವ. ಇಂಥ ಅನೇಕ ಜನ ಮಹಾತ್ಮರದಾರ. ಅವ್ರನ್ನ ಸ್ಮರಣ ಮಾಡಿದರೆ ಅಂಜಿಕೆ ಸಹಿತ ಓಡಿ ಹೋಗಿಬಿಡ್ತದೆ. ಅಂಥ ಭೀಷ್ಮಾಚಾರ್ಯರ ಆ ದಿವ್ಯ ಚರಿತ್ರೆಯಲ್ಲಿ ಹಲವಾರು ಅಂಗಗಳದಾವ. ಎಷ್ಟು ಹೇಳಿದರೂ ಕೂಡ ಭೀಷ್ಮನ ಚರಿತ್ರೆ ಮುಗಿಯೋದಲ್ಲ, ನಿತ್ಯ ನೂತನವಾಗಿರುವಂಥದ್ದು. ನಾವೆಲ್ಲರೂ ಕೂಡ ಆ ಚರಿತ್ರೆಯನ್ನು ಕೇಳಿ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಧರ್ಮ ಮಾರ್ಗದಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಅಂಥೇಳಿ ಇವತ್ತಿನ ಸತ್ಸಂಗಕ್ಕೆ ಮಂಗಲ.